सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 21 ಡಿಸೆಂಬರ್ 2025ರಿಂದ ದಿನಾಂಕ 27 ಡಿಸೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹ ಈ ವಾರದಲ್ಲಿ ಧನಸ್ಸು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಯಾವುದೇ ಬದಲಾವಣೆ ಇಲ್ಲ. ಆದ್ರೆ ಧನಸ್ಸು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಪೂರ್ವಾಷಾಢ ನಕ್ಷತ್ರ ಅದರ ಅಧಿಪತಿ ಅಂದ್ರೆ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾನೆ. ಶುಕ್ರನು ಕುಜನಿಗೆ ಶತ್ರುವೇ ಆದರೂ ಕೂಡ ಶುಕ್ರ ನಿಮ್ಮ ರಾಶಿಗೆ ಧನಾಧಿಪತಿ ಆಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳನ್ನ ಈ ವಾರದಲ್ಲಿ ಕಾಣ್ತೀರಾ. ವ್ಯಾಪಾರದಲ್ಲಿ ಆಗಲಿ ವ್ಯವಹಾರದಲ್ಲಿ ಆಗಿರ್ಲಿ ಅಭಿವೃದ್ಧಿ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಏನು ಸ್ವಲ್ಪ ಮುಗ್ಗಟ್ಟುಗಳಿತ್ತಲ್ವಾ ಅದನ್ನೆಲ್ಲ ಸ್ವಲ್ಪ ನಿವಾರಣೆ ಮಾಡ್ಕೊಳ್ತೀರಾ. ಹಾಗೆ ಮಂಗಳನ ಜೊತೆಯಲ್ಲಿ ಶುಕ್ರ ಕೂಡ ಭಾಗ್ಯದಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶುಕ್ರ ಮತ್ತು ಕುಜ ಒಂದೇ ಕಡೆ ಸೇರಿದಾಗ ಬಹುಶಃ ಆಸೆಗಳು ಜಾಸ್ತಿ ಆಗತ್ತೆ. ಆಸೆಯನ್ನ ಜಾಸ್ತಿ ಮಾಡೋನು ಶುಕ್ರ ಆದರೆ ಅದನ್ನ ಪಡ್ಕೊಳ್ಳೇಬೇಕು ಅನ್ನುವಂತಹ ಹಠವನ್ನ ಕೊಡುವವನು ಮಂಗಳ ಗ್ರಹ ಆಗಿರ್ತಾನೆ. ಹಾಗಾಗಿ ಮನೆಗೆ ಬೇಕಾದಂತ ಒಂದಷ್ಟು ವಸ್ತುಗಳು ಒಂದಿಷ್ಟು ಶಾಪಿಂಗ್ ಗಳನ್ನ ಮಾಡುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ಹಣಕಾಸಿನ ಅನುಕೂಲ ಆಗಿದ ತಕ್ಷಣ ಹೇಗೋ ದುಡ್ಡು ಬಂತು ಅದನ್ನ ತಗೊಳ್ಳೋಣ ಇದನ್ನ ತಗೊಳ್ಳೋಣ ಅನ್ನುವಂತಹ ಒಂದು ಯೋಚನೆಗಳನ್ನ ಮಾಡ್ತೀರಾ. ಆದ್ರೆ ಉಳಿತಾಯ ಮಾಡ್ಕೊಳ್ಳೋದ್ರ ಕಡೆ ಕೂಡ ಗಮನ ಕೊಡಿ. ಇನ್ನು ವಾಕ್ಸ್ಥಾನಾಧಿಪತಿಯಾದ ಶುಕ್ರ ಹಾಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 9ನೇ ಮನೆಯಲ್ಲಿರೋದ್ರಿಂದ ಮಾತಿನಿಂದ ಅನುಕೂಲ. ನಿಮ್ದು ಯಾವುದೋ ಒಂದು ಕೆಲವು ಕೆಲಸಗಳು ಕೈಗೂಡುತ್ತೆ ನೀವು ಮಾತಾಡೋದ್ರಿಂದ. ಯಾಕಂದ್ರೆ ಭಾಗ್ಯಸ್ಥಾನ ಅನ್ನೋದು ಬಹಳ ಶುಭ ಸ್ಥಾನ ಅಂತ ಹೇಳಿ, ಪುಣ್ಯ ಭಾವ ಅಂತ ಹೇಳಿ ಅಲ್ಲಿ ಇರೋದ್ರಿಂದ ಶುಭ ಫಲವನ್ನ ಕಾಣ್ತೀರಾ. ಇನ್ನು ತೃತೀಯ ಭಾವಾಧಿಪತಿ ಹಾಗೆ ಷಷ್ಠ ಭಾವಾಧಿಪತಿಯಾದ ಬುಧ ಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮದಲ್ಲಿ ಸ್ವ ನಕ್ಷತ್ರದಲ್ಲಿ ನೋಡಿ ಇರೋದು ಮಂಗಳನ ರಾಶಿಯಲ್ಲಿ, ಶತ್ರುವಿನ ರಾಶಿಯಲ್ಲಿ ಇದ್ರೂ ಕೂಡ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಬುಧ ಗ್ರಹ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಯಾವಾಗ ಬುಧ ಅಷ್ಟಮಕ್ಕೆ ಬಂದ ಈಗ ಕಳೆದ ಒಂದು 15 ದಿನದಿಂದ ಸ್ವಲ್ಪ ಈ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂಚೂರು ಕೆಲಸದಲ್ಲಿ ಕಿರಿಕಿರಿ ಅಥವಾ ಸ್ವಲ್ಪ ವರ್ಕ್ ಪ್ರೆಷರು, ಕೆಲಸದಲ್ಲಿ ಒತ್ತಡ ಇದೆಲ್ಲ ಸ್ವಲ್ಪ ಇತ್ತು. ಆದ್ರೆ ಈ ವಾರದಿಂದ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಬುಧ ಗ್ರಹ ಸ್ವ ನಕ್ಷತ್ರದಲ್ಲಿ ಇರೋದ್ರಿಂದ ಅವನ ಒಂದು ಅಶುಭ ಫಲವನ್ನ ಸ್ವಲ್ಪ ಕಡಿಮೆ ಮಾಡ್ತಾನೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿ ತುಂಬಾ ಶುಭ ಸ್ಥಾನದಲ್ಲಿರೋದ್ರಿಂದ ಮಿತ್ರನ ಮನೆಯಲ್ಲಿರೋದ್ರಿಂದ ನೋಡಿ ಅದರ ಜೊತೆ ರವಿ ಕೂಡ ಇದ್ದಾನೆ. ಅದು ಬಹಳ ವಿಶೇಷ. 1, 5, 9ನೇ ಮನೆ ಅಧಿಪತಿಗಳ ಸಂಬಂಧ. ಗುರು ಭಾಗ್ಯಾಧಿಪತಿಯಾಗಿ ಗುರು ನೋಡ್ತಾ ಇದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಮೇಷರಾಶಿಯವರಿಗೆ ಈ ವಾರದಲ್ಲಿ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಪಂಚಮಾಧಿಪತಿಯಾದಂತಹ ರವಿ ಗ್ರಹ ಭಾಗ್ಯದಲ್ಲಿ ಕುತ್ಕೊಂಡು ಭಾಗ್ಯಾಧಿಪತಿಯಾದ ಗುರುವಿನಿಂದ ವೀಕ್ಷಿಸಲ್ಪಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಭಯ ಇರಲ್ಲ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಇನ್ನು ಸಪ್ತಮಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಬಿಸ್ನೆಸ್ ಅಲ್ಲಿ ಒಳ್ಳೆ ಅಭಿವೃದ್ಧಿ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗೆ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕೃಷಿ ಅಂದ ತಕ್ಷಣ ನಾವು ಶನಿ ಕುಜ ಇವರನ್ನೆಲ್ಲ ನೋಡ್ಬೇಕಾಗತ್ತೆ. ಬಟ್ ಶನಿ 7.5 ಇದ್ರೂ ಕೂಡ ನಿಮ್ಗೆ ಮಂಗಳ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಬಹುದು ಈ ಒಂದು ವಾರದಲ್ಲಿ. ಹಾಗೆ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಕೂಡ ಅಂದ್ರೆ ಆಸ್ತಿ ವಿಚಾರದಲ್ಲಿ ಕೂಡ ನಿಮ್ದು ಏನ್ ಕೆಲಸಗಳು ಇರತ್ತಲ್ವಾ ಅದನ್ನ ಮುಂದುವರಿಸಬಹುದು. ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ. ನಿಮ್ಗೆ ಕೆಲಸಗಳು ನಿಧಾನ ಆಗತ್ತೆ ಬಿಟ್ರೆ ನಿಮ್ಗೆ ಏನು ತಡೆ ಆಗಲ್ಲ. ಯಾಕಂದ್ರೆ 12ನೇ ಮನೆಯಲ್ಲಿ ಶನಿ ಕೂತ್ಕೊಂಡು ನಿಮ್ಮ ಕೆಲಸವನ್ನ ಸ್ಲೋ ಮಾಡ್ತಾ ಇರ್ತಾನೆ. ಅಂದ್ರೆ ಈ ಆಸ್ತಿ ವಿಚಾರವಾಗಿ ಅಥವಾ ಮನೆ ವಿಚಾರವಾಗಿ ಭೂಮಿ ವಿಚಾರವಾಗಿ ನಿಮ್ಮ ಕೆಲಸಗಳು ಆಗ್ಬೇಕು ಅಂತಿದ್ರೆ
ಸ್ವಲ್ಪ ತಡೆ ಅಂದ್ರೆ ನಿಧಾನ ಮಾಡ್ತಾ ಇರ್ತಾನೆ. ಆದ್ರೆ ನಿಮ್ ಕೆಲ್ಸಗಳು ನಿಧಾನ ಆದ್ರೂ ಕೂಡ ಸರಾಗವಾಗಿ ಮುಂದುವರಿತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಕುಜನಿಗೆ ರವಿಯ ಸಂಬಂಧ ಒಂದ್ ರೀತಿ ಶಕ್ತಿಯನ್ನ ಕೊಡುತ್ತೆ. ಗುರುವಿನ ದೃಷ್ಟಿ ಒಂದ್ ರೀತಿಯಲ್ಲಿ ದೈವ ಬಲವನ್ನು ಕೂಡ ಕೊಡುತ್ತೆ. ಹಾಗಾಗಿ ಈ ವಾರ ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ, ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಮೂಲ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ರಾಷ್ಟ್ರಾಧಿಪತಿನೇ ಹೋಗಿ ಅಷ್ಟಮಕ್ಕೆ ಕೂತ್ಕೊಂಡ ಅಂದಾಗ ಬರೀ ಶುಕ್ರ ಒಬ್ಬನೇ ಅಲ್ಲ, ಕುಜ ಕೂಡ ಅಷ್ಟಮದಲ್ಲಿ ಕೂತಿರ್ತಾನೆ ಈ ವಾರದಲ್ಲಿ. ಹಾಗೆ ಇಲ್ಲಿ ರವಿ ಕೂಡ ಅಷ್ಟಮದಲ್ಲಿ ಕೂತಿದ್ದಾನೆ. ಅಂದ್ರೆ 3 ಗ್ರಹಗಳು ಅಷ್ಟಮದಲ್ಲಿ ಕೂತಿದ್ದಾರೆ. ಅಷ್ಟಮ ಅನ್ನೋದು ದುಸ್ಥಾನ, ನಮಗೆ ಇರುವಂತಹ ಆತಂಕ, ಭಯ, ಗಾಬರಿ ಇವುಗಳನ್ನೆಲ್ಲ ಉಂಟು ಮಾಡುವಂತಹ ಭಾವ. ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಚತುರ್ಥಾಧಿಪತಿ. ನೋಡಿ, ನಿಮ್ಮ ತಾಯಿ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ಬೋದು, ಅವ್ರ ವಿಚಾರದಲ್ಲಿ ಏನೋ ಒಂದು ಆತಂಕಗಳಾಗಬಹುದು, ಅಥವಾ ಪ್ರಯಾಣದಲ್ಲಿ ಏನೋ ಒಂಚೂರು ಸಮಸ್ಯೆಗಳಾಗುವಂಥದ್ದು, ನಿಮ್ಮ ಕಾಲು ಅಥವಾ ಕೈಗೆ ಪೆಟ್ಟಾಗುವಂಥದ್ದು, ಅಥವಾ ಪ್ರಯಾಣದಲ್ಲಿ ನಿಮ್ಗೆ ಕಿರಿಕಿರಿ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಆದಷ್ಟು ಅನಗತ್ಯ ಪ್ರಯಾಣ ಬೇಡ. ನಾನ್ ಹೇಳೋದಾದ್ರೆ, ಈಗ ಪ್ರತಿದಿನ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಓಕೆ, ಅದಕ್ಕೆ ನೀವು ಪ್ರತಿದಿನ ಮೃತ್ಯುಂಜಯ ಮಂತ್ರವನ್ನ ಒಂದು 9 ಸಲ ಆದ್ರೂ ಅಥವಾ 21 ಸಲ ಆದ್ರೂ ಜಪ ಮಾಡ್ಕೊಂಡು ನೀವು ಹೊರಡಿ. ಆದ್ರೆ ದೂರ ಪ್ರಯಾಣ ಆದಷ್ಟು ಅವಾಯ್ಡ್ ಮಾಡಿ ಈ ವಾರದಲ್ಲಿ. ಎರಡನೇ ವಿಚಾರ, ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ವಯಸ್ಸಾದವರು ಮನೇಲಿ ಇದ್ದಾರೆ ತಾಯಿ ಅಂದ್ರೆ ಸ್ವಲ್ಪ ಅವರ ಆರೋಗ್ಯದ ಕಡೆ ಅವಾಗ ಗಮನ ಕೊಡ್ತಾ ಇರಿ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸಂಗಾತಿಯ ವಿಚಾರದಲ್ಲೂ ಕೂಡ ಏನಾದ್ರೂ ಸಮಸ್ಯೆಗಳು, ನಿಮ್ಮ ಸಂಗಾತಿಯ ಜೊತೆ ಕಿರಿಕಿರಿ ಆಗಬಹುದು. ಯಾಕಂದ್ರೆ ಅಷ್ಟಮ ಅನ್ನೋದು ನಿಮ್ಮ ಸಂಗಾತಿಯ ವಾಕ್ಸ್ಥಾನವಾಗಿರುತ್ತೆ. ಅವರು ಆಡುವ ಕೆಲವು ಮಾತುಗಳು ನಿಮಗೆ ಕೋಪ ಬರ್ಸ್ಬೋದು. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನೊಟ್ಟಿಗೆ ಮಂಗಳ ಮತ್ತು ರವಿ. ಮಂಗಳ ಬೇಗ ಕೋಪ ಬರೋ ಹಾಗೆ ಮಾಡ್ತಾನೆ, ರವಿ ಗ್ರಹ ಆ ಕೋಪವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಹಾಗಾಗಿ ಮನೆಯಲ್ಲಿ ಮನಸ್ತಾಪ, ಕಲಹ, ಜಗಳ ಆಗಬಹುದು. ನೀವೆಷ್ಟು ತಾಳ್ಮೆಯಿಂದಿರ್ತೀರೋ ಅಷ್ಟು ಒಳ್ಳೇದು. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಮಾತಾಡದೇ ಇರೋದು ಒಳ್ಳೇದು. ಬಟ್ ಏನಾಗತ್ತೆ ಗೊತ್ತಾ, ಬುಧ ಗ್ರಹ ನೋಡ್ತಾ ಇದ್ದಾನೆ, ಸರಿಯಾದದನ್ನ ಮಾತಾಡದೆ ಇರೋಕ್ ಆಗೋದೇ ಇಲ್ಲ. ನಿಮ್ ಕಡೆಯಿಂದ ಏನು ತಪ್ಪಿಲ್ಲ ಅಂದಾಗ ಮಾತಾಡದೆ ಹೇಗಿರೋದು? ಅವಾಗ ಏನ್ ಮಾಡ್ತೀರಾ? ಮಾತಾಡ್ತೀರಾ, ಎದುರುಗಡೆಯಿಂದನೂ ಕೂಡ ಮಾತು ಬರುತ್ತೆ. ಹೀಗೆ ಜಗಳ ಕಂಟಿನ್ಯೂ ಆಗ್ಬಿಡುತ್ತೆ. ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಜಗಳ ಇದೆ ಅಂದ್ರೆ ಅದು ಜಾಸ್ತಿ ಆಗತ್ತೆ. ಆದ್ರೆ ವೈವಾಹಿಕ ಜೀವನದಲ್ಲಿ ಏನೂ ಜಗಳ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತಂದ್ರೂ ಕೂಡ ಈ ವಾರದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳಾದ್ರೂ ಹಾಗೆ ಆಗುತ್ತೆ. ಇಲ್ಲಿ ರವಿ ಕುಜ ಒಟ್ಟಿಗೆ ಸೇರಿದ್ರೆ ಹಾಗೇನೆ, ಅಂದ್ರೆ ಅಷ್ಟಮದಲ್ಲಿ ಸೇರಿರೋದ್ರಿಂದ. ಇನ್ನು 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ಅಂತ ಸಮಸ್ಯೆಗಳಾಗೋದಿಲ್ಲ. ಯಾಕೆಂದ್ರೆ ಧನಾಧಿಪತಿಯಾದ ಬುಧ ಕೂಡ ನಿಮ್ ರಾಶಿನ ನೋಡ್ತಾ ಇದ್ದಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಬರುತ್ತೆ. ಆದ್ರೆ ನೀವು ಜಾಸ್ತಿ ಕೆಲಸನೇ ಮಾಡಲ್ಲ ಈ ವಾರದಲ್ಲಿ. ಬೇಡವಾದ ಬೇರೆ ಬೇರೆ ಟೆನ್ಷನ್ಗಳಿರುತ್ತೆ, ಕೆಲ್ಸಕ್ಕೆ ಸ್ವಲ್ಪ ಅಡೆತಡೆಗಳಿರುತ್ತೆ. ಹಾಗಾಗಿ ಒಂದಷ್ಟು ಏನು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪ್ರಯತ್ನವನ್ನ ಮಾಡ್ತೀರಾ, ಬಟ್ ಒಳ್ಳೆ ಫಲ ಅಂತೂ ಇದ್ದೇ ಇರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ಖಾಸಗಿ ಕಂಪನಿಗಳಲ್ಲಿ ಪ್ರೈವೇಟ್ ಜಾಬ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಯಾಕೆಂದ್ರೆ ನಿಮ್ಗೆ ಷಷ್ಠ ಭಾವಾಧಿಪತಿ ಕೂಡ ಶುಕ್ರನೇ ಆಗಿ ಅವನ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅವನ ಜೊತೆ ಮಾರಕಾಧಿಪತಿಯಾದ ಮಂಗಳ ಗ್ರಹ, ಹಾಗೆ ಶತ್ರು ಆದಂತಹ ರವಿಗ್ರಹ ಇರೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಂದ ಪದೇ ಪದೇ ಕಿರಿಕಿರಿ ಆಗುವಂಥದ್ದು, ಕೆಲಸದಲ್ಲಿ ಒತ್ತಡಗಳಾಗುವಂಥದ್ದು, ಅಥವಾ ನಿಮಗೆ ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡೋಕ್ಕಾಗದೆ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು. ಅಂದ್ರೆ ಒಂಥರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಒಂಥರ ಭಯದ ವಾತಾವರಣ ಇರುತ್ತೆ ಈ ವಾರದಲ್ಲಿ. ಅಯ್ಯೋ, ಹೀಗಾಗ್ಬಿಡ್ತು, ನನ್ನನ್ನು ನಂಬಿ ಈ ತರ ಒಂದು ಕೆಲಸ ಕೊಟ್ಟಿದ್ರು, ಹಿಂಗಾಗ್ಬಿಡ್ತಲ್ಲ, ಏನ್ ಅಂತಾರೋ, ಏನ್ ಬೈಸ್ಕೋಬೇಕೋ ಬಾಸ್ ಹತ್ರ, ನನ್ ಕೆಲ್ಸಕ್ಕೆ ಏನ್ ತೊಂದರೆ ಆಗ್ಬಿಡ್ತು, ಈ ತರ ಎಲ್ಲ ಕೆಲಸದಲ್ಲಿ ಕಷ್ಟಗಳು ಬರುತ್ತೆ. ಬಹಳ ಎಚ್ಚರಿಕೆಯಿಂದ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ನಿಮಗೆ 1000 ಟೆನ್ಷನ್ ಇರ್ಲಿ, ಅದನ್ನೆಲ್ಲ ಸೈಡ್ಗೆ ಇಟ್ಬಿಡಿ. ಕೆಲಸ ಅಂತ ಹೋದಾಗ ನೀವು ಕೆಲ್ಸದ ಕಡೆ ಗಮನ ಕೊಡ್ಬೇಕು. ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆ ಬಗ್ಗೆ ಯೋಚನೆ ಮಾಡೋದು, ಮನೆಗೆ ಬಂದ್ಬಿಟ್ಟು ಕೆಲ್ಸದ ಬಗ್ಗೆ ಯೋಚನೆ ಮಾಡೋದು, ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಉದ್ಯೋಗದ ಕಡೆ ಕೇರ್ಲೆಸ್ ಮಾಡ್ಲೇಬೇಡಿ. ಯಾಕಂದ್ರೆ ಒಂಥರ ಇದು ಎಕ್ಸಾಮ್ ಟೈಮು, ನಿಮಗೆ ಕೆಲವೊಂದು ವಿಶೇಷ ಕೆಲಸಗಳು ಬರುತ್ತೆ ಈ ವಾರದಲ್ಲಿ. ಆದ್ರೆ ಅದನ್ನ ನಿಭಾಯಿಸೋದೇ ನಿಮಗಿರುವಂತಹ ಚಾಲೆಂಜ್ ಆಗಿರುತ್ತೆ. ಅದನ್ನ ಸರಿಯಾಗಿ ಮಾಡದಿದ್ದಾಗ ನಿಮ್ಮ ವೃತ್ತಿಯಲ್ಲಿ ನಿಮಗೆ ತುಂಬಾ ಸಫರ್ ಮಾಡ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ತಂದ್ಕೋಬೇಡಿ. ಆದಷ್ಟು ಕೆಲವು ಪರಿಹಾರಗಳನ್ನು ನಾನು ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ.
ಇದ್ರ ಜೊತೆಗೆ ನೀವು ಏನೂ ಮಾತಾಡದೇ ಇರೋದು ತುಂಬಾ ಒಳ್ಳೇದು. ವಾಕ್ಸ್ಥಾನಾಧಿಪತಿ ನೋಡ್ತಾ ಇದ್ರು ಕೂಡ ಯಾಕೆ ಮಾತಾಡಬಾರ್ದು ಅಂದ್ರೆ ಆ ಕಡೆಯಿಂದ ಮಾತು ಒಂಥರ ಜಗಳದ ರೀತಿಯಲ್ಲಿ ಇರುತ್ತೆ. ಆದ್ರೆ ನೀವು ಆ ತರ ಮಾತಾಡಲ್ಲ, ಪಾಯಿಂಟ್ ಟು ಪಾಯಿಂಟ್ ಇಟ್ ಮಾತಾಡ್ತಾ ಇರ್ತೀರಾ, ಬಟ್ ಸರಿ ಹೋಗಲ್ಲ ಅದು. ಈಗ ಉದ್ದೇಶ ಪೂರ್ವಕವಾಗಿ ಕೆಲವರು ಜಗಳ ಮಾಡೋದಕ್ಕೂ ಬರ್ತಾರೆ ಈ ವಾರದಲ್ಲಿ. ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿದ್ದು ಬಿಡಿ, ಅಷ್ಟೇನೆ. ಕೆಲವ್ರನ್ನ ಇಗ್ನೋರ್ ಮಾಡ್ಬಿಡಿ. ಬಟ್ ಕುಟುಂಬ ಅಂತ ಬಂದಾಗ ಬಹಳ ಸೂಕ್ಷ್ಮವಾಗಿ ನೀವು ನಿಭಾಯಿಸ್ಬೇಕಾಗತ್ತೆ. ನಿಮ್ಮ ಸಂಗಾತಿಗೆ ಕೋಪ ಬಂದಿದೆ, ಅವ್ರ ಕೋಪದಿಂದ ಮಾತಾಡ್ತಿದ್ದಾರೆ ಅಂದಾಗ ನೀವು ಸ್ವಲ್ಪ ಸಮಾಧಾನವಾಗಿದ್ಬಿಡಿ. ನಿಮ್ಮ ಪತ್ನಿ ಆಗಿರ್ಲಿ ಅಥವಾ ನಿಮ್ ಪತ್ನಿಗೆ ಕೋಪ ಬಂದಿದೆ ಅನ್ಕೊಳ್ಳಿ, ನೀವೇ ಸ್ವಲ್ಪ ಸಮಾಧಾನ ಆಗಿ ಅವ್ರು ಚೆನ್ನಾಗಾದಾಗ, ಅವ್ರಿಗೆ ಕೋಪ ಕಡಿಮೆ ಆದಾಗ ನೀವು ಮಾತಾಡಿ. ಇದು ಒಂದು. ಆಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೆ ನೋಡಿ, ಪಾರ್ಟ್ನರ್ಶಿಪ್ ಬಂದ ಕೂಡ್ಲೆ ಅಲ್ಲಿ ನಿಮ್ಮ ಜಾತಕ ಮಾತ್ರ ಕೌಂಟ್ ಆಗಲ್ಲ, ಅಲ್ಲಿ ಅವರ ಗೋಚಾರ ಫಲ, ಅವರ ಗ್ರಹಚಾರ ಹೇಗಿದೆ ಅನ್ನೋದು ಕೌಂಟ್ ಆಗುತ್ತೆ. ಇಲ್ಲಿ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕಡಿಮೆ ಆದಾಯ ಬರುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೂ ಅವ್ರಿಗೂ ಮನಸ್ತಾಪಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಟೈಮ್ ಅಲ್ಲಿ ಯೋಚನೆ ಮಾಡದಿರೋ ನಿರ್ಧಾರ ತಗೊಂಡ್ಬಿಟ್ರೆ ದೊಡ್ಡ ನಷ್ಟ ಆಗುತ್ತೆ. ಏನೋ ಅವ್ರ ಕಡೆಯಿಂದಾನೇ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಸ್ವಲ್ಪ ಸಮಾಧಾನವಾಗಿರಿ, ಒಂದು 15 ದಿನ ಸಮಾಧಾನವಾಗಿರಿ, ಆಮೇಲೆ ನೀವು ಮಾತಾಡಿ. ಇನ್ನು ಆಸ್ತಿ ವಿಚಾರ, ಮನೆ ವಿಚಾರ, ಪ್ರಾಪರ್ಟಿ ವಿಚಾರದಲ್ಲಿ ಏನು ನಿರ್ಧಾರ ತಗೊಳ್ಳೋದು ಬೇಡ. ಸೇಲ್ ಮಾಡುವಂತಹ ವಿಚಾರ ಬಂದಾಗ ಓಕೆ, ಆದ್ರೆ ತಗೊಳ್ಳೋದು ಅಂತ ಬಂದಾಗ ಈ ವಾರದಲ್ಲಿ ಬೇಡ, ಟೈಮ್ ಚೆನ್ನಾಗಿಲ್ಲ, ಹಾಗಾಗಿ ತಗೊಳ್ಳೋದು ಬೇಡ. ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸದ್ಯಕ್ಕೆ ಗೋಚಾರ ಫಲ ಅಷ್ಟು ಚೆನ್ನಾಗಿಲ್ದೇ ಇರೋದು. ಮುಖ್ಯವಾಗಿ ಆರೋಗ್ಯ ನೋಡ್ಕೊಳ್ಳಿ. ಈಗಾಗ್ಲೇ ನಿಮ್ಗೆ ಶುಗರ್ ಇದೆ ಅಂದ್ರೆ, BP ಇದೆ ಅಂದ್ರೆ, ಲೋ BP ಇದೆ ಅಂದ್ರೆ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಬ್ಯಾಕ್ ಪೈನ್ ಇರೋರ್ಗೆ ತುಂಬಾ ಸಿವಿಯರ್ ಆಗಿ ಬ್ಯಾಕ್ ಪೈನ್ ಬರುತ್ತೆ, ಯಾಕಂದ್ರೆ ಅಷ್ಟಮದಲ್ಲಿ ಸೂರ್ಯ ಇದಾನಲ್ಲ. ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಹೃದಯ ವ್ಯಾಧಿಯಿಂದ ಬಳಲ್ತಾ ಇರೋರು ಬಹಳ ಎಚ್ಚರಿಕೆಯಿಂದ ಇರಬೇಕು. ದೊಡ್ಡದಾಗಿ ತೊಂದರೆ ಆಗ್ಬಿಡತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆದಾಗ, ಅಂದ್ರೆ ಈ ಹಾರ್ಟ್ ಪೇಷಂಟ್ಗಳು ಧೈರ್ಯವಾಗಿರ್ಬೇಕಲ್ವಾ. ನಿಮ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ಬಿಡೋದು, ಮತ್ತೆ ಏನೋ ಆಗ್ಬಿಡುತ್ತೆ ನನಗೆ ಅನ್ನೋ ಭಯ. ಕೆಲವ್ರಿಗೆ ಆ ತರನು ಭಯ ಆಗ್ತಾ ಇರುತ್ತೆ, ಏನೂ ಆಗಲ್ಲ, ಅಯ್ಯೋ ನನ್ಗೇನಾದ್ರೂ ಆಗ್ಬಿಟ್ರೆ. ಈ ಹೃದಯವಾದಿ ಈ ತರದ ಕೆಲವೊಂದು ಕಾಯಿಲೆಗಳಿಂದ ಬಳಲುವಂತವರು ಸ್ವಲ್ಪ ಆ ತರ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಇರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಎಕ್ಸಾಮ್ ಅಂತೆಲ್ಲ ಇದ್ರೆ ನಿಮ್ಗೂ ಕೂಡ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಅದಕ್ಕೆ ಪರಿಹಾರಗಳು ಏನ್ ಮಾಡ್ಬೇಕು ಅಂತ ಬಂದ್ರೆ, ನೀವು ಈ ವಾರದಲ್ಲಿ ಮಾಡ್ಲೇಬೇಕು ಪರಿಹಾರ. ಯಾಕಂದ್ರೆ 3 ಗ್ರಹಗಳ ಅಷ್ಟಮದಲ್ಲಿರೋದ್ರಿಂದ ತುಂಬಾ ಸಮಸ್ಯೆ ಆಗೋದ್ಮೇಲೆ ಅಯ್ಯೋ ಏನ್ ಮಾಡೋದು ಅಂತ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲೇ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಪ್ರತಿದಿನ 1 ಹಿಡಿ ಅವರೆಕಾಳು, 1 ಹಿಡಿ ಗೋಧಿ, 1 ಹಿಡಿ ತೊಗರಿ ಬೇಳೆ, 3 ಸಪರೇಟ್ ಕವರ್ ಅಲ್ಲಿ ಡೈಲಿ ತೆಗ್ದಿಡಿ. ಮುಂದಿನ ಭಾನುವಾರ ಅಂದ್ರೆ ಇವತ್ತಿಂದ ತೆಗೆದಿಡ್ತೀರ ಅಂದ್ರೆ ಮುಂದಿನ ಭಾನುವಾರ ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಈ ತರ ಪರಿಹಾರ ಮಾಡಿ. ಇದ್ರ ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರ ಕಂಪಲ್ಸರಿ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ ಅಥವಾ ಲಕ್ಷ್ಮೀ ನಾರಾಯಣ ಹೃದಯ ಹೇಳ್ಕೊಳ್ಳಿ. ಯಾವುದೂ ಆಗಿಲ್ಲ ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರವನ್ನಾದ್ರೂ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದಲ್ಲಿ ದೇವಿ ದೇವಸ್ಥಾನಗಳಿಗೆ ಸ್ವಲ್ಪ ಹೆಚ್ಚಾಗಿ ಹೋಗ್ತಾ ಇರಿ. ಹೋಗಿ ಅಲ್ಲೇನೋ ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆದಿತ್ಯ ಹೃದಯ ಮಂತ್ರ ಅಂತೂ ಬಿಡ್ಲೇಬಾರ್ದು, ಪ್ರತಿದಿನ ಬೆಳಿಗ್ಗೆ ಹೇಳ್ಬೇಕು. ಯಾಕಂದ್ರೆ ಸೂರ್ಯ ಬಲಹೀನನಾದ್ರೆ ನಮ್ಗಿರುವಂತಹ ಚೈತನ್ಯ ಶಕ್ತಿನೇ ಕುಗ್ಗಿ ಹೋಗ್ಬಿಡುತ್ತೆ. ಅಯ್ಯೋ ನನ್ನ ಲೈಫ್ ಇಷ್ಟೇ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿಯವರಿಗೆ ಷಷ್ಠ ಭಾವದಲ್ಲಿ ಬುಧ ಗ್ರಹ ಇದ್ದಾನೆ, ಆದ್ರೆ ಸ್ವನಕ್ಷತ್ರದಲ್ಲಿ ಇದ್ದಾನೆ. ಶತ್ರು ರಾಶಿಯಲ್ಲಿ ಇದ್ರೂ ಕೂಡ ಬುಧ ಗ್ರಹ ಸ್ವನಕ್ಷತ್ರದಲ್ಲಿ ಇರೋದ್ರಿಂದ, ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಹೋದ ವಾರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ಸ್ವಲ್ಪ ನಿಮ್ಮ ಮನಸ್ಥಿತಿ ಒಂಚೂರು ಕೂಲ್ ಆಗಿರುತ್ತೆ. ಯಾಕಂದ್ರೆ ಹೋದ ವಾರ ಎಲ್ಲ ಸ್ವಲ್ಪ ಟೆನ್ಷನ್ ಅಂತಿತ್ತು. ಬಟ್ ಈ ವಾರ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಕೆಲಸದಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. 7ನೇ ಮನೆಯಲ್ಲಿ ರವಿ, ಮಂಗಳ ಗ್ರಹ. ಮಂಗಳ ಯಾರು? 6ನೇ ಮನೆ ಅಧಿಪತಿ. ನಿಮ್ಗೆ ನೋಡಿ, ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸೋದ್ರಿಂದ ನಿಮ್ಗೆ ಒಳ್ಳೇದು ಆಗುತ್ತೆ, ಏನೋ ಒಂದು ಲಾಭನೂ ಸಿಗುತ್ತೆ. ಆದ್ರೆ ಪ್ರಸ್ತುತ ಸಂದರ್ಭಕ್ಕೆ ನಿಮಗೆ ಅದನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆದ್ರೆ ಖಂಡಿತ ಆಗತ್ತೆ. ಬುಧ ಗ್ರಹ ಸ್ವನಕ್ಷತ್ರದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ಸ್ವಲ್ಪ ಟೆನ್ಷನ್ ಇರುತ್ತೆ, ಆದ್ರೆ ಹೋದ ವಾರದಷ್ಟು ಇರೋದಿಲ್ಲ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯ ಚೆನ್ನಾಗಿದೆ ಈ ವಾರದಲ್ಲಿ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ, ಯಾಕಂದ್ರೆ ಸಪ್ತಮ ಭಾವ ತುಂಬಾ ಪ್ರಬಲವಾಗಿದೆ. ಹಾಗಾಗಿ ಚೆನ್ನಾಗಿದೆ. ಬಿಸ್ನೆಸ್ ಅಂತ ಬಂದಾಗ ಚೆನ್ನಾಗಿದೆ. ಹಣಕಾಸಿನ ವಿಷಯ ಅಂತ ಬಂದಾಗ ಅದು ತುಂಬಾ ಚೆನ್ನಾಗಿದೆ. ಆದ್ರೆ ಖರ್ಚುಗಳನ್ನ ಮಾಡ್ತೀರಾ. 6ನೇ ಮನೇಲಿ ಬುಧ ಇರೋದ್ರಿಂದ
ಸ್ವಲ್ಪ ಯೋಚನೆ ಮಾಡದೆ ಖರ್ಚು ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀರಾ, ಅಯ್ಯೋ ಇದಕ್ಕೆಲ್ಲ ನಾನು ದುಡ್ಡು ವೇಸ್ಟ್ ಮಾಡಬಾರ್ದಾಗಿತ್ತು ಅನ್ನೋ ತರ ಯೋಚನೆ ಮಾಡ್ತೀರಾ. ಇನ್ನು 6ನೇ ಮನೆ ಅಧಿಪತಿನೇ ನಿಮ್ಗೆ ಮಂಗಳ ಗ್ರಹ ಸಪ್ತಮದಲ್ಲಿದ್ದಾನೆ, ಕೇಂದ್ರದಲ್ಲಿ, ಬಹಳ ಶುಭ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ನಿಮ್ಮ ಕೆಲಸದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ ಈ ವಾರದಲ್ಲಿ. ಆದ್ರೆ ನಿಮ್ ಕೆಲಸದಲ್ಲಿ ಪ್ರಮುಖವಾಗಿ ಅಲ್ಲಿ ನಿಮಗೆ ಹೊಸದೊಂದು ಜವಾಬ್ದಾರಿ ಕೊಡ್ಬೋದು ಅಥವಾ ಹೊಸ ಕೆಲಸ ಕೊಡ್ಬೋದು. ಒಂದ್ ಸ್ವಲ್ಪ ಚಾಲೆಂಜಿಂಗ್ ಟೈಮ್ ಅನ್ನೋ ತರನೇ ಇರುತ್ತೆ ನಿಮ್ಗೆ, ಬಟ್ ನಿಭಾಯಿಸ್ತೀರಾ, ಏನು ನಿಮಗೆ ಕಷ್ಟ ಆಗಲ್ಲ. ಯಾಕಂದ್ರೆ ಶುಕ್ರ ಇಲ್ಲಿ 7ನೇ ಮನೇಲಿ ಕುತ್ಕೊಂಡು ನಿಮ್ ರಾಶಿ ನೋಡ್ತಾ ಇದ್ದಾನೆ, ರವಿ ನೋಡ್ತಾ ಇದ್ದಾನೆ, ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಕುಜ ಇದ್ದಾನೆ, ಕುಜ ನೋಡ್ತಾ ಇದ್ದಾನೆ, ತುಂಬಾ ಧೈರ್ಯ ಇರುತ್ತೆ, ಮಾಡ್ಲೇಬೇಕು ಅನ್ನೋ ಹಠ ಇರುತ್ತೆ. ಹಾಗಾಗಿ ಯಾವ್ದು ನಿಮ್ಗೆ ಕಷ್ಟ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಮಸ್ಥಾನದಲ್ಲಿ ಶನಿ ಇರ್ತಾನೆ, ಭಾಗ್ಯಾಧಿಪತಿಯಾಗಿ ನಿಮ್ಗೊಂದಷ್ಟು ಶುಭ ಫಲವನ್ನ ಕೊಡ್ತಾನೆ. ಹಾಗೆ ನಿಮ್ಮ ರಾಶ್ಯಾಧಿಪತಿಯಾಗಿ ಅವನು ಮಿತ್ರ. ತುಂಬಾ ತಾಳ್ಮೆಯಿಂದ ಹೇಗ್ ಮಾಡ್ಬೇಕು ಹೇಗೆ ಅನ್ನೋ ವಿಚಾರಗಳನ್ನ, ಸೂಕ್ಷ್ಮತೆಗಳನ್ನ ತಿಳಿಸ್ಕೊಡೋದ್ರಿಂದ ಕಂಪ್ಲೀಟ್ ಆಗತ್ತೆ ಕೆಲಸ. ಓವರ್ ಆಲ್ ವರ್ಕ್ ನೋಡಿದಾಗ ದಶಮ ಸ್ಥಾನ ಚೆನ್ನಾಗಿದ್ರೆ ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಕಂಪ್ಲೀಟ್ ಆಗುತ್ತೆ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 5ನೇ ಮನೆನ ಗುರು ನೋಡ್ತಾ ಇದ್ದಾನೆ, 5ನೇ ಮನೆ ಅಧಿಪತಿ ಕೂಡ ನಿಮ್ಮ ರಾಶಿನ ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಚತುರ್ಥಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರ, ಭೂಮಿ, ಮನೆ ವಿಚಾರಗಳಲ್ಲಿ ಈ ವಾರದಲ್ಲಿ ಏನು ನಿರ್ಧಾರಗಳು ಬೇಡ. ಸೈಟ್ ತಗೊಳ್ಳೋದು ಅಥವಾ ಮನೆ ತಗೊಳ್ಳೋದು, ಯಾವುದೋ ಒಂದು ಆಸ್ತಿ ಖರೀದಿ ಮಾಡೋದು, ಇದ್ಯಾವುದು ಬೇಡ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೋರ್ಟು ಕೇಸು ಅಂತೆಲ್ಲ ಇದ್ರೆ, ಅದ್ರದ್ದು ಓಡಾಟದಲ್ಲಿದ್ರೆ ಅದನ್ನ ನೀವು ಮುಂದುವರಿಸಿ. ಬಟ್ ಅದೆಲ್ಲ ಈ ವಾರದಲ್ಲಿ ಏನು ಸಕ್ಸಸ್ ಆಗಲ್ಲ. ಬಟ್ ನಿಮ್ ಪ್ರಯತ್ನವನ್ನ ನೀವು ಮಾಡ್ತಾ ಇರಿ. ಆದ್ರೆ ಈ ವಿಚಾರದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಸದ್ಯಕ್ಕೆ ತಗೊಳ್ಳೋದು ಬೇಡ. ವಾಹನ ಖರೀದಿ ಮಾಡೋದು ಕೂಡ ಈ ವಾರದಲ್ಲಿ ಅಷ್ಟು ಶುಭ ಅಲ್ಲ. ಈ ವಾರ ಅಂತಲ್ಲ, ಇನ್ನೂ ಒಂದಷ್ಟು ದಿನ ಬೇಡ ಮಿಥುನ ರಾಶಿಯವರಿಗೆ. ಅಟ್ಲೀಸ್ಟ್ ಇಲ್ಲಿ ರವಿ ಮತ್ತೆ ಕುಜ ಚೇಂಜ್ ಆಗ್ಬೇಕು, ಬುಧ ಶುಕ್ರನ್ ಜೊತೆನಲ್ಲಿ 7ನೇ ಮನೆಗೆ ಬರಬೇಕು, ಅದು ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ವೇಟ್ ಮಾಡಿ. ಇನ್ನು ನಿಮ್ಗೆ ಲಾಭಾಧಿಪತಿ ಮಂಗಳ ಗ್ರಹನೇ ಆಗಿರೋದ್ರಿಂದ ಉದ್ಯೋಗದಲ್ಲಿ ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಿರೋ ಅಷ್ಟೇ ಹೊಗಳಿಕೆ, ಒಳ್ಳೆ ಗೌರವ, ಮರ್ಯಾದೆ ಎಲ್ಲವೂ ಸಿಗುತ್ತೆ. ಯಾಕಂದ್ರೆ ದಶಮಾಧಿಪತಿ ಗುರು ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ ನಿಮ್ ಕೆಲಸದಲ್ಲಿ ಎಷ್ಟು ಕಷ್ಟ ಇರುತ್ತೋ, ಎಷ್ಟು ಚಾಲೆಂಜಿಂಗ್ ಆಗಿ ಮಾಡ್ತಿರೋ ಅಷ್ಟೇ. ಇವಾಗ ನೋಡಿ, ಸ್ಪೋರ್ಟ್ಸ್ ಎಲ್ಲ ಆಡ್ಬೇಕಾದ್ರೆ ಕ್ರೀಡೆಗಳಲ್ಲಿ ಎಷ್ಟು ಕಷ್ಟ ಪಡ್ತಾರೆ, ರನ್ನಿಂಗ್ ರೇಸ್ ಆಗಿರ್ಬಹುದು, ಅದ್ರಲ್ಲೆಲ್ಲ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಬಟ್ ಗೆದ್ದಾಗ ಅವ್ರಿಗೆ ಎಂತ ಒಂದು ಖುಷಿ ಇರುತ್ತಲ್ಲ, ಅದೇ ತರ ನಿಮ್ಮ ಜಾಬ್ ಅಲ್ಲೂ ಕೂಡ ಒಂಥರ ಹಾರ್ಡ್ ವರ್ಕ್ ಮಾಡಿ ಏನೋ ಕಷ್ಟದಿಂದ ಮಾಡ್ತೀರಾ, ಬಟ್ ಅಷ್ಟೇ ಒಳ್ಳೆ ಗೌರವ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಎಲ್ರಿಗೂ ಶುರುವಾಗುತ್ತೆ. ಮೇಲಾಗಿ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ, ಉತ್ತಮ ಕೆಲಸಗಾರರು ಅನ್ನುವಂತಹ ಮನೋಭಾವ ಬರುತ್ತೆ. ಬುಧ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಅವಾಗವಾಗ ಒಂದು ಸಣ್ಣ ಪುಟ್ಟದ ವ್ಯತ್ಯಾಸ ಆಗ್ಬಹುದು. ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಬುಧವಾರ ನೀವು ಹೆಸರು ಕಾಳನ್ನ ಡೊನೇಟ್ ಮಾಡಿ, ಒಳ್ಳೇದಾಗುತ್ತೆ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ತುಂಬಾ ಗ್ರಹಗಳು 6ನೇ ಮನೇಲಿ ಕೂತ್ಕೊಂಡಿದ್ದಾರೆ. ಪ್ರಮುಖವಾಗಿ ಚತುರ್ಥಾಧಿಪತಿಯಾದಂತಹ ಶುಕ್ರ ಗ್ರಹ, ಅವನು 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಶುಕ್ರ ನಿಮಗೆ ಲಾಭಾಧಿಪತಿ, ಹಾಗೆ ಚತುರ್ಥಾಧಿಪತಿ. ಚತುರ್ಥ ಅಂದ್ರೆ ಸೌಖ್ಯವನ್ನ ಕೊಡುವವನು, ಲಾಭ ಅಂದ್ರೆ ಧನವನ್ನ ಕೊಡುವಂಥವನು. ಈ ಎರಡು ಆಗಿ ಅವನು 6ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂಥವರಿಗೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಲಾಭ ಈ ವಾರದಲ್ಲಿ ಬರೋದಿಲ್ಲ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಏನೋ ಒಂದು ಬೇಸರ, ಏನೋ ಒಂದು ಆತಂಕ, ಅಥವಾ ಏನೋ ಒಂದು ಮನಸ್ಸಿಗೆ ತೃಪ್ತಿ ಇಲ್ಲದೆ ಇರುವಂತದ್ದು. ಕೆಲವರ ಬಗ್ಗೆ ನಿಮ್ಗೆ ಬೇಸರ ಇರುತ್ತೆ, ಕೆಲವರ ನಡವಳಿಕೆ ನಿಮ್ಗೆ ಇಷ್ಟ ಆಗ್ತಾ ಇರೋದಿಲ್ಲ. ಅವ್ರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಸ್ವಲ್ಪ ಬೇಡವಾದ ಯೋಚನೆಗಳನ್ನ ಮಾಡ್ತಾ ಇರ್ತೀರಾ. ಆದಷ್ಟು ಸ್ವಲ್ಪ ಅಂತಹ ಯೋಚನೆಗಳನ್ನ ಕಡಿಮೆ ಮಾಡಿ. ಯಾಕಂದ್ರೆ ಇದು ಹೆಂಗೆ ಅಂದ್ರೆ, ಚೆನ್ನಾಗಿರೋ ನಮ್ಮ ಸಮಯವನ್ನ ನಾವೇ ಹಾಳು ಮಾಡ್ಕೊಂಡಂಗೆ. ನಮಗೆ ಸಂಬಂಧನೇ ಪಡೆದೇ ಇರುವಂತ ಕೆಲವು ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಸಂಬಂಧ ಎಲ್ಲದಕ್ಕೂ ಇದ್ದೇ ಇರುತ್ತೆ, ಬಟ್ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇವಾಗ ನಿಮ್ಗೆ ಯಾರೋ ನಿಮ್ಗೆ ಬೇಸರ ಮಾಡಿದಾರೆ ಅಂತ ಹೇಳಿ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವರಿಗೆ ನಿಮ್ಮ ಸಮಯವನ್ನ ಕೊಟ್ಟಂಗಾಗತ್ತೆ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಅವ್ರಿಗೋಸ್ಕರ ನೀವು ದಾನ ಮಾಡ್ದಂಗ ಆಗ್ಬಿಡುತ್ತೆ. ಅದು ಬೇಡ. ಯಾಕಂದ್ರೆ ನೀವೇನ್ ದಾನ ಮಾಡಿದ್ರು ವಾಪಸ್ ಬರುತ್ತೆ, ಆದ್ರೆ ಸಮಯ ಬರಲ್ಲ ವಾಪಸ್. ಸಮಯ ಕಳೆದೋಯ್ತು ಅಂದ್ರೆ ಮುಗೀತು. ಅದಕ್ಕೆ ಈ ಸಮಯದಲ್ಲಿ ನಿಮ್ದೇನ್ ಕೆಲಸ ಇದೆ, ನಿಮ್ದೇನ್ ಜವಾಬ್ದಾರಿ ಇದೆ, ಅದನ್ನ ಮಾಡಿ. ಹಾಗೆ ವಾಕ್ಸ್ಥಾನಾಧಿಪತಿ 6ನೇ ಮನೇಲಿ ಇದ್ದಾನೆ. ಉದ್ಯೋಗದ ವಿಚಾರ ಅಂತ ಬಂದಾಗ
ಸ್ವಲ್ಪ ಜವಾಬ್ದಾರಿ, ಹಾರ್ಡ್ ವರ್ಕ್ ಮಾಡ್ಬೇಕು, ಕೆಲಸದ ಒತ್ತಡ ಅದೆಲ್ಲ ಇರುತ್ತೆ. 6ನೇ ಮನೆ ಅನ್ನೋದು ಸೇವಾ ಸ್ಥಾನ. ನಿಮ್ಮಿಂದ ಕೆಲಸವನ್ನ ತಗೊಳ್ಳೋಂತಹ ಭಾವ ಅದು. ನೋಡಿ 6ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ರವಿ ಇದ್ದಾನೆ. ಹೆಚ್ಚು ಕೆಲಸಗಳು, ರವಿ ಅಂದ್ರೆ ಜವಾಬ್ದಾರಿ ಕೊಡ್ತಾನೆ. ಹೆಚ್ಚು ಜವಾಬ್ದಾರಿಗಳು, ಹೆಚ್ಚು ಕೆಲಸಗಳು ನಿಮ್ಗೆ ಬರುತ್ತೆ. ಸ್ವಲ್ಪ ಕಷ್ಟ ಅಂತಾನು ಅನ್ನಿಸ್ತಾ ಇರುತ್ತೆ, ಕ್ಲಿಷ್ಟತೆ ಅನ್ನಿಸ್ತಿರುತ್ತೆ. ಆದರೆ ಇಲ್ಲಿ ರವಿ ಕುಜ ಒಂದೇ ಮನೇಲಿರೋದ್ರಿಂದ ನಿಮಗೆ ಧೈರ್ಯ ಇರುತ್ತೆ, ಮತ್ತೆ ಆತ್ಮವಿಶ್ವಾಸ ಕೂಡ ಇರುತ್ತೆ. ಅಂದ್ರೆ ಕುಗ್ಗೋದಿಲ್ಲ ನೀವು, ಇಲ್ಲ ನಾನು ಮಾಡ್ತೀನಿ ಅನ್ನೋ ತರ ನಿಮ್ಮ ಮನಸ್ಸು ಇರುತ್ತೆ. ಹಾಗಾಗಿ ಏನೇ ಕಷ್ಟ ಆದ್ರೂ ಕೂಡ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸ್ತೀರಾ. ಹಣಕಾಸಿನ ವಿಷಯ ಅಂತ ಬಂದಾಗ ವಿಪರೀತ ಖರ್ಚುಗಳಿರುತ್ತೆ ಈ ವಾರದಲ್ಲಿ. ಏನೇನಕ್ಕೋ ಖರ್ಚು ಮಾಡ್ಬಿಡ್ತೀರಾ. ಹಾಗಾಗಿ ಆದಷ್ಟು ಸ್ವಲ್ಪ ಶಾಪಿಂಗು ಅದು ಇದು ಅಂತಿದ್ರೆ ಈ ವಾರದಲ್ಲಿ ಪ್ಲಾನ್ ಮಾಡಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ನೀವು ಒಂದ್ 5,000 ರೂಪಾಯಿ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದ್ರಲ್ಲಿ ಒಂದ್ 10,000 15,000 ಶಾಪಿಂಗ್ ಮಾಡ್ಬಿಟ್ಟಿರ್ತೀರಾ. ಹಾಗಾಗಿ ವ್ಯರ್ಥ ಖರ್ಚುಗಳಾಗ್ಬಿಡುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಪಂಚಮಾಧಿಪತಿ ನಿಮ್ಗೆ ಮಂಗಳ ಗ್ರಹ, ದಶಮಾಧಿಪತಿಯಾಗಿ 6ನೇ ಮನೆಯಲ್ಲಿದ್ದಾನೆ. ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹಿಡಿತಾ ಇರೋದಿಲ್ಲ, ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಇನ್ನು 5ನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಯಾಕಂದ್ರೆ 5ನೇ ಮನೆ ಅಧಿಪತಿ ಮಂಗಳ ಗ್ರಹ ಕೂಡ ಗುರುವಿನ ಮನೆಯಲ್ಲೇ ಇದ್ದಾನೆ. ಗುರುವಿನ ದೃಷ್ಟಿ ಕೂಡ ಪಂಚಮಾಧಿಪತಿಯಾದ ಕುಜನ ಮೇಲೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಭಾಗ್ಯದಲ್ಲಿದ್ದಾನೆ ಶನಿ ಗ್ರಹ. ಹಾಗಾಗಿ ಸ್ವಂತ ಉದ್ಯೋಗ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಲಾಭ ಚೆನ್ನಾಗಿದೆ. ನೀವೇ ಸ್ವತಃ ಮಾಡೋರಿಗೆ ಈ ವಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಕಡಿಮೆ, ಅಥವಾ ಚೆನ್ನಾಗಿ ಲಾಭ ಬರುತ್ತೆ, ಆದ್ರೆ ದುಡ್ಡನ್ನು ಉಳಿಸ್ಕೊಳ್ಳೋದಿಲ್ಲ. ಈ ತರ ಆಗ್ತಾ ಇರುತ್ತೆ. ಅಂದ್ರೆ ಒಂಥರ ಸಾಧಾರಣ ಫಲ. ನಿಮ್ಗೆ ಗುರು ಮತ್ತೆ ಕೆಲವು ಗ್ರಹಗಳು ಅಶುಭ ಫಲ ಕೊಡ್ತಾ ಇದ್ರೆ, ಕುಜ ಮತ್ತೆ ಕುಜ ಮತ್ತೆ ರವಿ ಗ್ರಹ ಶುಭ ಫಲ ಕೊಡ್ತಿದ್ದಾರೆ. ನೋಡಿ ಶುಕ್ರ 6ನೇ ಮನೇಲಿ ಇರೋದು ನಿಮ್ಗೆ ಒಂದು ಆಸ್ತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಏನೂ ನಿಮ್ಗೆ ಮುಂದುವರಿಯಕ್ ಬಿಡೋದಿಲ್ಲ, ಸ್ವಲ್ಪ ಅಡೆತಡೆಗಳಾಗುತ್ತೆ. ಹಾಗೆ ತಾಯಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ಅಂದ್ರೆ ಮಾತೃಸ್ಥಾನ, ಚತುರ್ಥ ಅಂದ್ರೆ ಮಾತೃಸ್ಥಾನ ಆಗಿರುತ್ತೆ. ಈ ಚತುರ್ಥಾಧಿಪತಿ ರೋಗ ಸ್ಥಾನಕ್ಕೆ ಹೋದ್ರೆ ನಿಮ್ ತಾಯಿಗೆ ಏನಾದ್ರು ಇದುವರೆಗೆ ಅನಾರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಅದು ಇನ್ನಷ್ಟು ಜಾಸ್ತಿ ಆಗ್ಬೋದು. ಸ್ವಲ್ಪ ಅವರ ಆರೋಗ್ಯದ ಕಡೆಗೆ ಗಮನ ಕೊಡಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಶುಕ್ರ ಗ್ರಹ 6ನೇ ಮನೇಲಿ ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡ್ಬೇಕಾಗತ್ತೆ. ಆಲ್ರೆಡಿ ಈಗ ಗುರು ಗ್ರಹ 12ನೇ ಮನೇಲಿದ್ದಾನೆ. ಈ ಶುಕ್ರ ಮತ್ತೆ ಗುರು ಚಂದ್ರ ಇವರೆಲ್ಲ ಶುಗರ್ಗೆ ಕಾರಕರಾಗ್ತಾರೆ. ಈಗ ಏನಾದ್ರೂ ಯಾರಿಗೆ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ಸ್ವಲ್ಪ ಏರುಪೇರು ಆಗಬಹುದು. ನೀವು ತಿನ್ನುವ ಆಹಾರದ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ, ಅಥವಾ ನೀವು ತುಂಬಾ ಬೇಡವಾದ ವಿಚಾರದ ಕಡೆ ಟೆನ್ಷನ್ ತಗೊಳ್ಳೋದು, ಯೋಚನೆ ಮಾಡೋದ್ರಿಂದ ಕೂಡ ಆತರ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಬಟ್ ಉದ್ಯೋಗ ಆಗಿರ್ಬೋದು, ಕೆಲಸ ಏನು ತೊಂದರೆ ಇಲ್ಲ. ಕೆಲಸದಲ್ಲಿ ಉದ್ಯೋಗದಲ್ಲೆಲ್ಲ ಏನು ತೊಂದರೆ ಇಲ್ಲ. ಹಾಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಸ್ವಲ್ಪ ಮನಸ್ಸಿಗೆ ಬೇಸರ ಇರುತ್ತೆ. ಆಮೇಲೆ ದುಡ್ಡು ತುಂಬಾ ಖರ್ಚಾಗ್ಬಿಡುತ್ತೆ. ಖರ್ಚಾದ್ಮೇಲೆ ಯೋಚನೆ ಮಾಡ್ತೀರಾ, ಅಯ್ಯೋ ಇಷ್ಟೊಂದೆಲ್ಲ ಯಾಕೆ ಖರ್ಚು ಮಾಡಿದೆ, ಈ ತರ ಎಲ್ಲ. ಮತ್ತೆ ತಾಯಿ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ನಿಮ್ಮ ತಾಯಿ ಕಡೆ ಕೂಡ ಗಮನ ಕೊಡಿ, ಅಥವಾ ಮಾತೃ ಸಮಾನವಾದವರು ಅವ್ರ ಕಡೆ. ಮತ್ತೆ ಆಸ್ತಿ ವಿಚಾರದಲ್ಲಿ ಕೆಲವು ವ್ಯಾಜ್ಯಗಳಿತ್ತು ಅಂದ್ರೆ ಅದರದ್ದು ಟೆನ್ಷನ್ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಯ್ಯೋ ಏನೋ ಬಗೆಹರಿಯುತ್ತೆ ಅನ್ಕೊಂಡಿದ್ದೆ, ಇನ್ನೊಂಥರ ಪ್ರಾಬ್ಲಮ್ ಬಂದ್ಬಿಡ್ತಲ್ಲಪ್ಪ, ಹಿಂಗೆ ಈ ತರ ಎಲ್ಲ ಸ್ವಲ್ಪ ಇರುತ್ತೆ. ಈ ವಾರದಲ್ಲಿ ತಪ್ಪದೆ ಸೋಮವಾರ ಅಕ್ಕಿ, ತೊಗರಿ ಬೇಳೆ, ಕಡಲೆ ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಶುಕ್ರವಾರ ಅವರೆಕಾಳನ್ನ ಕೊಡಿ, ಒಳ್ಳೇದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ. ಪಂಚಮಾಧಿಪತಿ ದೃಷ್ಟಿ ಕೂಡ ಇರೋದ್ರಿಂದ ಶುಭ ಸ್ಥಾನದಲ್ಲಿ ಸೂರ್ಯನು ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ಈ ವಾರದಲ್ಲಿ. ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಹಣಕಾಸಿನ ವಿಷಯದಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು, ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗೆ ದುಡ್ಡು ಬರ್ಬೇಕಾಗಿರೋ ಹಣ ನಿಮ್ಗೆ ಕೈ ಸೇರೋದ್ರಿಂದ ನಿಮ್ದು ಏನೇನು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತಲ್ವಾ ಅದನ್ನೆಲ್ಲ ನೀವು ನಿವಾರಣೆ ಮಾಡ್ಕೊಳ್ತೀರಾ. ಸ್ವಲ್ಪ ಅಷ್ಟಮ ಶನಿಯಿಂದಾಗಿ ಕೆಲವೊಂದು ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಎಲ್ಲಾ ತರದ ಸಮಸ್ಯೆಗಳನ್ನ ಅಲ್ದಿದ್ರು ಕೂಡ ಕೆಲವು ಸಮಸ್ಯೆಗಳನ್ನ ಈ ವಾರದಲ್ಲಿ ಕಡಿಮೆ ಮಾಡ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹ ಹಾಗೆ ಶುಕ್ರ ಗ್ರಹ ನಿಮ್ಗೆ ಶುಭ ಫಲ ಕೊಡ್ತಿದ್ದಾರೆ. ಬುಧ ಕೂಡ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಿದ್ದಾನೆ. ಹಾಗೆ ಲಾಭದಲ್ಲಿರ್ತಕ್ಕಂತಹ ಗುರು ಗ್ರಹ ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟಗಳು ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾನೆ. ಅಂದ್ರೆ ನಿಮಗೆ ಏನೇ ಸಮಸ್ಯೆಗಳು ಬಂದ್ರೂ ಕೂಡ, ಹಣಕಾಸಿನ ಸಮಸ್ಯೆ ಬಂದ್ರೂ ಕೂಡ
ಹೇಗೋ ಅದನ್ನ ನಿಭಾಯಿಸ್ಬಿಡ್ತೀರಾ. ಹಾಗಾಗಿ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಗೆ. ಧನಾಧಿಪತಿ ಪ್ಲಸ್ ಲಾಭಾಧಿಪತಿ ಎರಡೂ ಆಗಿ ಬುಧ ಗ್ರಹ ಸ್ವ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಲಾಭದಲ್ಲಿ ಬೇರೆ ಗುರುಗ್ರಹ ಇರ್ತಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಒಳ್ಳೆ ಲಾಭ ಇರುತ್ತೆ. ಅಂದ್ರೆ ಸ್ವಂತ ನೀವೇ ಓನ್ ಆಗಿ ಮಾಡ್ತಾ ಇದ್ರೆ ನೀವು ಒಬ್ಬರೇ, ನಿಮ್ಗೆ ನೀವೇ ಅಷ್ಟೇ ಬಾಸ್ ಆಗಿರ್ತೀರಾ. ಅಂದ್ರೆ ಇನ್ನ ಬೇರೆ ಒಂದು ಪಾರ್ಟ್ನರ್ಶಿಪ್ ಆ ತರದ್ದೆಲ್ಲ ಏನಿಲ್ಲ ಅಂತಂದ್ರೆ ಖಂಡಿತ ನಿಮ್ಮ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಾಕ್ಸ್ಥಾನಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಆಸ್ತಿ ಕುರಿತಾದಂತದ್ದೇನಾದ್ರೂ ವ್ಯಾಜ್ಯಗಳಿದ್ರೆ ಅಂದ್ರೆ ಅದನ್ನ ಇವಾಗ ಕೆಲವರು ಈ ಕೋರ್ಟು ಅಂತೆಲ್ಲ ಬೇಡ, ನಾವು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ ಬಿಡೋಣ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ನಿಮಗೇನಾದ್ರೂ ಆ ತರದ್ದು ಮನೋಭಾವನೆ ಇದ್ರೆ, ಇವಾಗ ನಿಮ್ಮ ಸಹೋದರ ಅಥವಾ ಸಹೋದರಿ ಇವರುಗಳ ವಿಚಾರದಲ್ಲೇ ಏನೋ ಒಂದು ಆಸ್ತಿ ವಿಚಾರದಲ್ಲಿ ಜಗಳಗಳಾಗಿದ್ರೆ ಈ ವಾರದಲ್ಲಿ ನೀವು ಕೂತ್ಕೊಂಡು ಮಾತಾಡಿ ರಾಜಿ ಮಾಡ್ಕೋಬಹುದು. ಅಂದ್ರೆ ಯಾವುದೇ ರೀತಿಯ ಕಲಹ ಇಲ್ಲದೆ, ಜಗಳ ಇಲ್ಲದೆ ನೀವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಒಳ್ಳೆ ಸಮಯ ಆಗಿದೆ. ಯಾಕಂದ್ರೆ ಚತುರ್ಥದಲ್ಲಿ ವಾಕ್ಸ್ಥಾನಾಧಿಪತಿ ನಿಮ್ಮ ಮಾತಿನ ಮೂಲಕ ನಿಮ್ಮ ಆಸ್ತಿಯ ವಿಚಾರವಾಗಿ ಕುರಿತಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಮಾರ್ಗವನ್ನ ನಿಮ್ಗೆ ಬುಧ ಗ್ರಹ ತೋರಿಸ್ತಾನೆ. ಇನ್ನು ಪಂಚಮದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ಪಂಚಮ ಅನ್ನೋದು ಒಂದ್ ರೀತಿ ನಮ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸುವಂತಹ ಭಾವ. ಹಾಗಾಗಿ ಭವಿಷ್ಯಕ್ಕೆ ಬಹಳ ಉಪಯುಕ್ತವಾದಂತಹ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತೀರಾ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ವರ್ಕ್ ಪ್ರೆಷರ್ ಮತ್ತೊಂದು ಏನೇ ಇದ್ರೂ ಕೂಡ ಈ ವಾರದಲ್ಲಿ ನಿಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ. ಯಾಕಂದ್ರೆ ಸೂರ್ಯ ಮತ್ತೆ ಮಂಗಳ ಒಟ್ಟಿಗೆ ಇದ್ರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡೂ ಜಾಸ್ತಿ ಆಗತ್ತೆ. ಹಾಗಾಗಿ ಕೊಟ್ಟಿರೋ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ರವಿ ಗ್ರಹ ಪಂಚಮದಲ್ಲಿದ್ದಾನೆ. ವಿಶೇಷ ಗೌರವ ಸ್ಥಾನಮಾನಗಳು ಸಿಗತ್ತೆ. ಎಷ್ಟೋ ಜನಕ್ಕೆ ಕೆಲಸ ಮಾಡಿದ್ರು ಕೂಡ ಅವ್ರು ಕೆಲಸ ಮಾಡ್ತಿದಾರೆ ಅಂತ ತೋರ್ಸ್ಕೊಳ್ಳೋದಕ್ಕೆ ಆಗಲ್ಲ. ಅವ್ರು ಎಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಹೊಗಳಿಕೆ ಸಿಗಲ್ಲ. ಅದೇ ಅವ್ರ ಎದುರುಗಡೆನೆ ಅವ್ರಿಗಿಂತ ಕಡಿಮೆ ಕೆಲಸ ಮಾಡೋರು ತುಂಬಾ ಒಳ್ಳೆ ಹೊಗಳಿಕೆಯನ್ನ ಪಡಿತಿರ್ತಾರೆ. ಇದು ಕೂಡ ನಿಮ್ಮ ಜಾತಕದಲ್ಲಿ ರವಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೂರ್ಯ ಗ್ರಹ ಜಾತಕದಲ್ಲಿ ಪೀಡಿತನಾದ್ರೆ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಆಗಲಿ ಅಥವಾ ನೀವು ಕೆಲಸ ಮಾಡಿದ್ದು ಯಾರಿಗೂ ಗೊತ್ತೇ ಆಗಲ್ಲ. ಅದನ್ನ ಹೇಳ್ತೀವಿ ಒಂದು ಬ್ರೈಟ್ನೆಸ್ ಅಂತ ಹೇಳ್ತೀವಿ. ನಿಮ್ಮ ಒಂದು ಇರುವಿಕೆ ಗೊತ್ತೇ ಆಗೋದಿಲ್ಲ. ಬರೀ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇನೆ, ಆತರ ಆಗತ್ತೆ. ಬಟ್ ಸೂರ್ಯ ತುಂಬಾ ಚೆನ್ನಾಗಿರೋದ್ರಿಂದ ಈ ಒಂದು ವಾರದಲ್ಲಿ ನಿಮಗೆ ಅಂತಹ ಒಂದು ಬೇಸರಗಳು ನಿವಾರಣೆ ಆಗತ್ತೆ. ನಿಮಗೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಉತ್ತಮ ಹೊಗಳಿಕೆ ಆದ್ರೂ ಖಂಡಿತ ಸಿಕ್ಕೇ ಸಿಗುತ್ತೆ. ಇನ್ನು ಚತುರ್ಥ ಭಾವಾಧಿಪತಿ ನಿಮ್ಗೆ ಮಂಗಳ ಗ್ರಹ ಪಂಚಮದಲ್ಲಿದ್ದಾನೆ. ಆಸ್ತಿ ವಿಚಾರದಂತಹ ಕೋರ್ಟ್, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲವೊಂದು ಕೋರ್ಟ್ ಅಲ್ಲಿದೆ, ವ್ಯಾಜ್ಯಗಳಿದೆ, ಅದು ಇನ್ನೇನ್ ಬಗೆಹರಿಯೋ ಮೂಮೆಂಟ್ ಅಲ್ಲಿ ಇದ್ರೂ ಕೂಡ ಏನೋ ಕೆಲವು ಅಡೆತಡೆಗಳು ಬರ್ತಾ ಇದೆ ಅಂದ್ರೆ ಈ ವಾರದಲ್ಲಿ ಸ್ವಲ್ಪ ಎಲ್ಲ ನಿವಾರಣೆ ಆಗೋ ತರ ಕಾಣಿಸುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ಇಲ್ಲ 5ನೇ ಮನೇಲಿ ಗುರು ಮನೇಲಿ ಇದ್ದಾನೆ. ಗುರು ಅಂತಂದ್ರೆ ನಮಗೆ ನ್ಯಾಯವನ್ನ ಕೊಡುವಂಥದ್ದು, ಜಡ್ಜ್ ತರ ಅವನು. ಈಗ ಶನಿ ಲಾಯರ್ ಆದ್ರೆ ನೋಡಿ ಕಪ್ಪು ಬಟ್ಟೆ ಹಾಕೋತಾರೆ, ಕಪ್ಪು ಕೋಟ್ ಹಾಕೋತಾರೆ ಲಾಯರ್. ಶನಿ ಕಪ್ಪು ಬಣ್ಣಕ್ಕೆ ಕಾರಕನಾಗ್ತಾನೆ. ಹಾಗಾಗಿ ಲಾಯರ್ ಬಂದು ಶನಿ ಆದ್ರೆ ಜಡ್ಜ್ ಬಂದು ಗುರು. ಯಾಕಂದ್ರೆ ಜಡ್ಜ್ ಸ್ಥಾನದಲ್ಲಿ ಇರೋರ್ದು ಜವಾಬ್ದಾರಿ ತುಂಬಾ ಇರುತ್ತೆ. ತುಂಬಾ ನ್ಯಾಯಯುತವಾಗಿ ಅವರು ತೀರ್ಪನ್ನ ಕೊಡ್ಬೇಕಾಗತ್ತೆ. ಅಷ್ಟು ನ್ಯಾಯಯುತವಾಗಿ ತೀರ್ಪನ್ನ ಕೊಡ್ಬೇಕು ಅಂದ್ರೆ ಯಾರ ಪಕ್ಷಪಾತಿಯೂ ಆಗದೆ ಸರಿಯಾದ ರೀತಿಯಲ್ಲಿ ಅವರು ತೀರ್ಮಾನವನ್ನು ಕೊಡ್ಬೇಕಾಗತ್ತೆ. ಅಂತಹ ಸ್ವಭಾವ ಗುಣ ಇರೋದು ಗುರುವಿಗೆ ಮಾತ್ರ. ಹಾಗಾಗಿ ಆ ಸ್ವಲ್ಪ ಗುರು ದೃಷ್ಟಿ ಎಲ್ಲ ಇರೋದ್ರಿಂದ ನಿಮಗೆ ಸ್ವಲ್ಪ ನಿಮ್ದು ಏನ್ ವ್ಯಾಜ್ಯಗಳಿತ್ತು ಅದರದ್ದೆಲ್ಲ ಒಳ್ಳೆ ನಿಮ್ಮ ಕಡೆಗೆ ಸ್ವಲ್ಪ ತೀರ್ಮಾನ ಆಗುವಂತ ಸೂಚನೆಗಳು ಈ ವಾರದಲ್ಲಿ ಕಂಡು ಬರುತ್ತೆ. ಕೆಲವರಿಗೆ ನಿಮ್ ಕೆಲಸಗಳು ಸಕ್ಸಸ್ ಆಗ್ಬಿಡುತ್ತೆ. ಅದೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ತೀರ್ಮಾನ ನಿಮ್ ಕಡೆಗೆ ಆಗುವಂಥದ್ದು. ಅಂದ್ರೆ ನಿಮ್ಮ ಕಡೆಗೆ ನ್ಯಾಯ ಇದ್ದರೆ ಖಂಡಿತ ನಿಮಗೆ ನ್ಯಾಯ ಸಿಗುವಂತದ್ದಾಗತ್ತೆ. ಇನ್ನು ನಿಮಗೆ 7ನೇ ಮನೆಯಲ್ಲಿ ರಾಹು ಇದ್ದಾನೆ. 7ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಈಗಾಗ್ಲೇ 7ನೇ ಮನೆಗೆ ರಾಹು ಬಂದ್ಮೇಲೆ ಕೆಲವರಿಗೆ ಸಿಂಹ ರಾಶಿಯವರಿಗೆ ಏನಾಗಿದೆ ಅಂದ್ರೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಅನುಮಾನಗಳು ಸ್ವಲ್ಪ ಜಾಸ್ತಿ ಆಗಿತ್ತು. ಬಟ್ ಈ ವಾರದಲ್ಲಿ ಸ್ವಲ್ಪ ಅದೆಲ್ಲ ಕಡಿಮೆ ಆಗತ್ತೆ. ಇತರ ಗ್ರಹಗಳು ಶುಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಈ ಬಿಸ್ನೆಸ್ ಪಾರ್ಟ್ನರ್ ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ ಜೊತೆನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಆಗಿತ್ತು ಅಂದ್ರೆ ಅದು ಸಾಲ್ವ್ ಆಗುವಂತ ಲಕ್ಷಣಗಳು ಸದ್ಯಕ್ಕಂತೂ ಇಲ್ಲ. ಹಾಗಾಗಿ ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ, ಅಥವಾ ಸಪರೇಟ್ ನೀವೇ ಬಿಸ್ನೆಸ್ ಮಾಡ್ಕೊಳ್ಳೋದು ಆ ತರದ್ದೇನಾದ್ರೂ ಮಾಡಿ. ತೃತೀಯ ಭಾವಾಧಿಪತಿ ಪಂಚಮದಲ್ಲಿರೋದ್ರಿಂದ ತುಂಬಾ ಪ್ರೀತಿ ಪಾತ್ರರು ಬಂಧುಗಳು ಮನೆಗೆ ಬರುವಂತದ್ದು ಅಥವಾ ಅವ್ರನ್ನ ಭೇಟಿ ಮಾಡುವಂತದ್ದು ಇದೆಲ್ಲವೂ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. 5ನೇ ಮನೆ ಗುರು ದೃಷ್ಟಿ 5ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ
ಭಾಗ್ಯಾಧಿಪತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಜಯವನ್ನ ಗಳಿಸ್ತೀರಾ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲೂ ಕೂಡ ಒಳ್ಳೆ ಅಂಕಗಳನ್ನ ತಗೊಳ್ಳುವಂಥದ್ದು ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಆದ್ರೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ ಶತ್ರು ಮನೇಲೇ ಇರ್ತಾನೆ ಬುಧ ಗ್ರಹ, ಆದರೆ ಆ ಶತ್ರುವಿನ ಮನೆಯಲ್ಲಿರುವಂತಹ ಮಿತ್ರನ ನಕ್ಷತ್ರವಾದಂತಹ ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧ ಗ್ರಹ ಸ್ಥಿತನಾಗಿರ್ತಾನೆ. ಹಾಗಾಗಿ ಸ್ವಲ್ಪ ಭವಿಷ್ಯದ ಬಗ್ಗೆ ಒಂಚೂರು ಕ್ಲಾರಿಟಿ ಸಿಕ್ಕುತ್ತೆ. ಯಾವಾಗ್ಲೂ ಅಷ್ಟೇ ಕನ್ಯಾ ರಾಶಿಯವರು ಕನ್ಫ್ಯೂಷನ್ ಅಲ್ಲೇ ಇರ್ತೀರಾ. ಏನ್ ಮಾಡೋದು, ಹಂಗ್ ಮಾಡೋದ ಹಿಂಗ್ ಮಾಡೋದು ಅನ್ನೋ ಒಂದು ಎರಡು ತರದ ಸ್ವಭಾವ ನಿಮ್ಗೆ. ನಿರ್ಧಾರಗಳು ತಗೊಳ್ಳೋದು ತುಂಬಾ ಕಷ್ಟ ನಿಮ್ಗೆ, ಯಾಕಂದ್ರೆ ತುಂಬಾ ಆತಂಕ ಅನಿಸ್ತಾ ಇರುತ್ತೆ. ಎಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀನೋ ಆ ತರದ್ದೆಲ್ಲ ಅನಿಸ್ತಿರುತ್ತೆ. ಮತ್ತೆ ನಿಮ್ಮ ಮೈಂಡ್ ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ, ಈಗ ಪ್ರಸ್ತುತ ನೀವೇನಾದ್ರೂ ಸಮಸ್ಯೆ ಒಳಗಡೆಯಿಂದ ಹೊರಗಡೆ ಬಂದಿದ್ದೀರಾ ಅಂದ್ರೆ ಏನೋ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದೀರಾ ಅಂತಂದಾಗ ಪ್ರತಿ ಹೆಜ್ಜೆಗೂ ನೀವು ಭಯ ಪಡ್ತಿರ್ತೀರಾ. ಮತ್ತೆ ತೊಂದರೆ ಆಗ್ಬಿಟ್ರೆ ಅಂತ. ಆ ತರ ಭಯ ಪಡಬೇಡಿ. ಯಾಕಂದ್ರೆ ಇವಾಗ ನಿಮ್ಗೆ ಗ್ರಹಗತಿಗಳು ತಕ್ಕ ಮಟ್ಟಿಗೆ ಪರವಾಗಿಲ್ಲ. ನೆಕ್ಸ್ಟ್ ಗುರುಬಲ ಬಂದ್ಮೇಲೆ ಇನ್ನೂ ಒಳ್ಳೇದಾಗತ್ತೆ. ಹಾಗಾಗಿ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ನಿಮ್ಗೆ ಇಲ್ಲ ತಗೊಳಕ್ ಆಗ್ತಿಲ್ಲ ಅಂದ್ರೆ ಬೇಡ, ಆದ್ರೆ ಭಯ ಪಟ್ಕೊಂಡು ಬೇಕು ಬೇಡಗಳ ನಡುವೆ ಅಂದ್ರೆ ಸಿಕ್ಕಾಕೋಬೇಡಿ. ಸದ್ಯಕ್ಕೆ ಈ ವಾರದಲ್ಲಿ 3ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರದ್ದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇನ್ನು ಕೆಲಸ ಅಂತ ಬಂದಾಗ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ. 4ನೇ ಮನೆಯಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ಹೆಚ್ಚಿನ ಒಂದು ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಅದು ಸ್ವಂತ ಉದ್ಯೋಗ ಆಗಿರ್ಲಿ, ನೀವು ಪ್ರೈವೇಟ್ ಜಾಬ್ ಅಲ್ಲಿ ಇರ್ರಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರಿ, ನಿಮಗೆ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಕರ್ಮಸ್ಥಾನವನ್ನ 3 ಗ್ರಹಗಳು ನೋಡ್ತಾ ಇದ್ದಾರೆ. ಆಲ್ರೆಡಿ ಕರ್ಮಸ್ಥಾನದಲ್ಲಿ 1 ಗ್ರಹ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಬೇಕಾದಂತ ಸಮಯ ಇದಾಗಿರುತ್ತೆ. ಹಾಗಾಗಿ ಹೆಚ್ಚು ಕೆಲಸವನ್ನ ಮಾಡುವಂಥದ್ದು, ಹೆಚ್ಚು ಕೆಲಸದ ಜವಾಬ್ದಾರಿ ಇರುತ್ತೆ. ಮನೆ ಕಡೆ ಅಥವಾ ಕುಟುಂಬದ ಕಡೆ ಗಮನ ಕೊಡುವಷ್ಟು ಟೈಮ್ ಕೂಡ ನಿಮ್ಗೆ ಇರೋದಿಲ್ಲ. ಆ ತರ ಇರುತ್ತೆ ಈ ವಾರ ಯಾರಿಗೆ, ಕನ್ಯಾ ರಾಶಿಯವರಿಗೆ. ಆದ್ರೆ ನಿಭಾಯಿಸ್ತೀರಾ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ, 6ನೇ ಮನೆ ಅನ್ನೋದು ನೀವು ಹೇಗೆ ಕೆಲಸ ಮಾಡ್ತೀರಾ ಅಂದ್ರೆ ನೀವು ಕೆಲಸ ಮಾಡೋದ್ರಲ್ಲಿ ಎಷ್ಟು ಚುರುಕಿದ್ದೀರಾ. ಮತ್ತೆ ನೋಡಿ, ಎಷ್ಟೋ ಜನಕ್ಕೆ ಕೆಲಸ ಮಾಡೋದು ಅಂತ ಬಂದಾಗ ಸಂಬಳ ಕೊಡ್ತಾರೆ ಅಂತ ಅಷ್ಟೇ ಮಾಡ್ತಾರೆ, ಕೆಲ್ಸದ ಕಡೆ ಗಮನನೇ ಕೊಡಲ್ಲ. ಅಂದ್ರೆ ಅಷ್ಟು ಮನ್ಸಿರಲ್ಲ. ಬಟ್ ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಕಾರಕ ಯಾರು ಗೊತ್ತಾ? ಶನಿ ಗ್ರಹ. ನಿಮ್ಗೆ 6ನೇ ಮನೆ ಅಧಿಪತಿ ಶನಿ ಆಗಿರೋದ್ರಿಂದ ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀರಾ ನೀವು. ಸಪ್ತಮದಲ್ಲಿ ದಿಗ್ಬಲನಾಗಿರೋದ್ರಿಂದ ನಿಮ್ಗೆ ಏನೇ ಜವಾಬ್ದಾರಿ ಕೊಟ್ರು ಯಾವ್ದು ಕಷ್ಟ ಅನ್ಸಲ್ಲ, ಆರಾಮಾಗಿ ಅದನ್ನ ಮಾಡ್ತೀರಾ. ಆದರೆ ಉದ್ಯೋಗದ ಕಡೆ, ಕೆಲಸದ ಕಡೆ ಜಾಸ್ತಿ ಜವಾಬ್ದಾರಿ ಇರೋದ್ರಿಂದ ನೀವು ಕೆಲಸದಲ್ಲೇ ಹೆಚ್ಚು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ಈ ವಾರದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀರಾ. ಹಾಗಾಗಿ ಸ್ವಲ್ಪ ಟೆನ್ಷನ್, ನಿದ್ರೆ ಬರದೇ ಇರೋದು, ರಾತ್ರಿ ಮಲಗಿದ್ರೆ ನಿದ್ರೆ ಬರಲ್ಲ, ಕೆಲಸದ ಕಡೆನೆ ಗಮನ, ನಾಳೆ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಬರೀ ಇದೆ ಅನ್ಸ್ತಾ ಇರತ್ತೆ. ಸ್ವಲ್ಪ ರೆಸ್ಟ್ ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ಈಗ ನಿದ್ರೆ ಮಾಡಿದ ತಕ್ಷಣ ರೆಸ್ಟ್ ಸಿಗತ್ತೆ ಅಂತ ಕೆಲವರು ಅಂತಾರೆ, ಆದ್ರೆ ಮೆಡಿಟೇಷನ್ ಮಾಡೋದು ನಿದ್ರೆಗಿಂತ ಜಾಸ್ತಿ ನಮ್ಮ ಮೆದುಳಿಗೆ ರೆಸ್ಟ್ ಕೊಡುತ್ತೆ. ಹಾಗಾಗಿ ಮೆಡಿಟೇಷನ್ ಮಾಡಿ. ಯಾವ ತರ ಮಾಡ್ಬೋದು ನೋಡಿ, ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಡು ಅದು ಮುಗಿಯೋ ತನಕ ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಡಿ. ಬೇರೆ ಬೇರೆ ಯೋಚನೆಗಳೆಲ್ಲ ಬಿಟ್ಬಿಡು. ಜಸ್ಟ್ ಕಣ್ಣು ಮುಂದೆ ಅಂದ್ರೆ ಕಣ್ಣು ಮುಚ್ಚಿದಾಗ ಏನ್ ಕಾಣಿಸುತ್ತೆ ನಿಮ್ಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಅಷ್ಟೇ. ಆ ಒಂದು ಶ್ಲೋಕವನ್ನ ಕೇಳಿಸ್ಕೊಳ್ತಾ ಹೋಗಿ. ತುಂಬಾ ಒಳ್ಳೆ ನಿಮ್ಮ ಮೆದುಳಿಗೆ ಇದೊಂಥರ ಎನರ್ಜಿ ಕೊಡುತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಇನ್ನು ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡೋದವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ, ಎರಡೂ ತರದವ್ರಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಬಹಳ ಚೆನ್ನಾಗಿದೆ. 5ನೇ ಮನೆ ಅಧಿಪತಿ ದಿಗ್ಬಲನಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಉಳಿದಂತೆ ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ 3ನೇ ಮನೆಯಲ್ಲಿದ್ದಾನೆ, ಧನಾಧಿಪತಿ 3ನೇ ಮನೆ, ಲಾಭಾಧಿಪತಿ 3ನೇ ಮನೆ, ಆದ್ರೆ ಭಾಗ್ಯಾಧಿಪತಿ ಮಾತ್ರ 2ನೇ ಮನೆಯಲ್ಲಿದ್ದಾನೆ. ಅಂದ್ರೆ ನೋಡಿ, 3 ಗ್ರಹಗಳು ಸಾಧಾರಣ ಫಲ ಕೊಡ್ತಾ ಇದ್ದಾರೆ, ಅದೇ 1 ಗ್ರಹ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಹಾಗಾಗಿ ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಏನಪ್ಪಾ ಅಂದ್ರೆ, ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ, ಧನಸ್ಥಾನದಲ್ಲಿ ಬುಧ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡದಷ್ಟು ಇರೋಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಹಾಗಂತ ತುಂಬಾ ಏನು ಅಯ್ಯೋ ಏನು ಸರಿ ಹೋಗ್ಲಿಲ್ಲ, ಏನು ನನಗೆ ಲಾಭ ಬರಲಿಲ್ಲ ಆ ತರನೂ ಅಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಹಾಗೆ ವಾಕ್ಸ್ಥಾನದಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಮಾತಿನಿಂದ ಅನುಕೂಲ. ಅಂದ್ರೆ ಕೆಲವೊಂದು ಒಪ್ಪಂದಗಳನ್ನು ಮಾಡ್ಕೊಳ್ಳೋದು,
ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಕೆಲವು ವಿಚಾರಗಳ ಬಗ್ಗೆ ಕೂತ್ಕೊಂಡು ಮಾತಾಡುವಂಥದ್ದು, ಆಸ್ತಿ ಕುರಿತಾದ ಮಾತುಕತೆ ಆಗಿರ್ಬೋದು, ವ್ಯವಹಾರ ಕುರಿತಾದ ಮಾತುಕತೆಗಳಾಗಿರ್ಬೋದು, ಈ ವಾರದಲ್ಲಿ ತುಂಬಾ ಅದರಿಂದ ಅನುಕೂಲಗಳಾಗುತ್ತೆ. ಬುಧ ಮಾತಿಗೆ ಕಾರಕ, ಅವನು ಭಾಗ್ಯಾಧಿಪತಿಯಾಗಿ ವಾಕ್ಸ್ಥಾನದಲ್ಲೇ ಸ್ಥಿತನಾಗಿ ಸ್ವ ನಕ್ಷತ್ರದಲ್ಲೇ ಸ್ಥಿತನಾಗಿದ್ದಾನೆ, ಜ್ಯೇಷ್ಠ ನಕ್ಷತ್ರದಲ್ಲಿ. ಹಾಗಾಗಿ ನೀವು ಏನು ಒಂದು ಮಾತುಕತೆಗಳನ್ನ ಮಾಡಿದ್ರೂ ಕೂಡ ಈ ವಾರದಲ್ಲಿ ನಿಮಗೆ ಅದರಿಂದ ಅನುಕೂಲನೇ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗ ವ್ಯಾಪಾರ ಅಂತ ಬಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಮುಂಚೆನೆ ಹೇಳಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿ ಮಿತ್ರನ ರಾಶಿಯಲ್ಲೇ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ 3ನೇ ಮನೆಯಲ್ಲಿದ್ದಾನೆ, ಅವನ ಜೊತೆನಲ್ಲಿ 2 ಗ್ರಹಗಳು, ಶತ್ರು ಗ್ರಹಗಳು ಸುತ್ಕೊಂಡಿದ್ದಾರೆ ಶುಕ್ರನ್ ಜೊತೆ. ಅಂದ್ರೆ ಅರ್ಥ ಏನು? ನಿಮ್ಮ ರಾಷ್ಟ್ರಾಧಿಪತಿ ಜೊತೆ 2 ಶತ್ರುಗಳಿದ್ದಾರೆ, 2 ಬಲಾಢ್ಯ ಶತ್ರುಗಳು ಅಂದಾಗ ನಿಮ್ಮ ಮನಸ್ಥಿತಿಯ ಮೇಲೆ ಅದು ಪರಿಣಾಮ ಬೀರುತ್ತೆ, ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ. ನೋಡಿ, ಒಣ ಕೆಮ್ಮು ಶುರುವಾಗುತ್ತೆ ತುಲಾರಾಶಿಯವರಿಗೆ. 3ನೇ ಮನೆ ಅನ್ನೋದು ಗಂಟಲಿನ ಭಾವ. ಕೆಮ್ತಾನೇ ಇರ್ತೀರ, ಎಷ್ಟು ಕೆಮ್ಮಿದ್ರೂ ಕೆಮ್ಮು ಕಡಿಮೆ ಆಗಲ್ಲ, ಆ ತರ ಆಗತ್ತೆ. ಗಂಟಲು ನೋವು ಬರೋದು, ಗಂಟಲಲ್ಲಿ ಇನ್ಫೆಕ್ಷನ್ ಆಗೋದು, ಈ ತರದ್ದೆಲ್ಲ ಕೆಲವು ಸಮಸ್ಯೆಗಳಾಗತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಮೇಲೆ ಒಂಥರ ಕೋಪ, ಸಿಟ್ಟು ಜಾಸ್ತಿ ಆಗತ್ತೆ ಕುಜ ಮತ್ತು ರವಿ ಇರೋದ್ರಿಂದ. ಯಾರಿಗೆ ತುಲಾರಾಶಿಯವರಿಗೆ ಈಗಾಗ್ಲೇ BP ಇದೆ, ನೀವು ತುಂಬಾ ಹುಷಾರಾಗಿರ್ಬೇಕು. ಲೋ BP ಇದ್ರು ಅಷ್ಟೇ, ಹೈ BP ಇದ್ರು ಅಷ್ಟೇ, ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಮಯ ಇದಾಗಿದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಏನು ಅಂದ್ರೆ ನಿಮಗೆ ಸ್ವಲ್ಪ ರೆಸ್ಟ್ ಬೇಕು, ಆರಾಮಾಗಿರ್ಬೇಕು. ಬಟ್ ಹಂಗಿರಕ್ ಆಗಲ್ಲ. ಈ 3ನೇ ಮನೆಯಲ್ಲಿರುವಂತಹ ರವಿ ಕುಜನಿಂದಾಗಿ ಒಂದ್ ಕಡೆ ನಿಮ್ಮ ಆರೋಗ್ಯ ಕೆಡ್ತಾ ಇರುತ್ತೆ, ಇನ್ನೊಂದ್ ಕಡೆ ನಿಮ್ದು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ ಹಣಕಾಸಿನ ವಿಷಯದಲ್ಲಿ. ಫೈನಾನ್ಷಿಯಲಿ ನನಗೆ ಲಾಸ್ ಆಗ್ಬಿಡತ್ತೇನೋ, ಮುಂದೆ ಒಳ್ಳೇದಾಗಲ್ವೇನೋ, ಈ ತರ ಎಲ್ಲ ಆತಂಕಗಳು ಬರ್ತಾ ಇರುತ್ತೆ. ಹಾಗಾಗಿ ಬೇಗ ನಿದ್ರೆ ಬರಲ್ಲ, ನಿದ್ರೆ ಕಡಿಮೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಈ ತರದ್ದೆಲ್ಲ ಆಗುತ್ತೆ. ನಿಮ್ಮ ಆರೋಗ್ಯನೇ ನಿಮಗೆ ಭಾಗ್ಯ, ಅದನ್ನ ನೋಡ್ಕೊಳ್ಳಿ ಫಸ್ಟ್. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸದಲ್ಲಿ ಏನೂ ತೊಂದರೆ ಆಗಲ್ಲ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿಗಳು ಬರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಬರುತ್ತೆ ಅಷ್ಟೇ, ಬಿಟ್ರೆ ನಿಮ್ಗೆ ಬೇರೆ ಏನು ತೊಂದರೆ ಆಗಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಇರೋಂಥವ್ರಿಗೂ ಕೂಡ ಏನು ಅಂತ ಸಮಸ್ಯೆಗಳೇನು ಬರಲ್ಲ. ಯಾಕಂದ್ರೆ ಇಲ್ಲಿ 3ನೇ ಮನೆಯಲ್ಲಿ ರವಿ ಇದ್ದಾನೆ, ಅಂದ್ರೆ ಮಿತ್ರನ ರಾಶಿಯಲ್ಲಿ ಇರೋದ್ರಿಂದ, ಮಿತ್ರನ ಜೊತೆನಲ್ಲೇ ಇರೋದ್ರಿಂದ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ. ಆದ್ರೆ ನಿಮ್ಗೆ ಮನಸ್ಥಿತಿ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ಎಲ್ಲದೂ ಕಷ್ಟ ಆಗ್ತಿದೆ ನನಗೆ ಅನಿಸ್ತಿರುತ್ತೆ. ನಿಮ್ಗೆ ಕೊಟ್ಟಿರೋ ಕೆಲ್ಸನೂ ಕಷ್ಟ ಅನಿಸ್ತಿರುತ್ತೆ, ಎಲ್ಲದೂ ಕಷ್ಟ ಅನ್ನಿಸ್ತಿರುತ್ತೆ. ಅಂದ್ರೆ ನಿಮ್ ಮನ್ಸಿಗೆ ಅನ್ನಿಸ್ತಿರುತ್ತೆ ಅಷ್ಟೇ, ಅದು ವಾಸ್ತವವಾಗಿ ಯಾವುದು ಕಷ್ಟ ಅಲ್ಲ. ಇಷ್ಟು ದಿನ ನಿಮ್ಗೆ ಹೆಂಗಿತ್ತು ವರ್ಕ್, ಅದೇ ತರನೇ ಇರುತ್ತೆ, ಏನು ಬದಲಾವಣೆ ಇರಲ್ಲ. ಬಟ್ ನಿಮ್ ಮನ್ಸಿಗೆ ಅದು ಕಷ್ಟ ಅನ್ನಿಸ್ತಿರುತ್ತೆ. ಪರಿಹಾರ ಹೇಳ್ತೀನಿ ನಾನು. ಇನ್ನು ಪಂಚಮಾಧಿಪತಿ ಆದಂತಹ ಶನಿಗ್ರಹ ಷಷ್ಠ ಭಾವದಲ್ಲಿದ್ದಾನೆ, ಗುರುವಿನ ಮನೆಯಲ್ಲಿ. ಹಾಗೆ ನಿಮ್ಮ ರಾಶಿಗೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. 3ನೇ ಮನೆಯಲ್ಲಿ ರವಿ ಮತ್ತೆ ಕುಜ ಇದ್ರೆ ಧೈರ್ಯ ಇರುತ್ತೆ. ಎಕ್ಸಾಮ್ ಈ ತರದ್ದು ಏನಾದ್ರು ಇತ್ತು ಅಂದ್ರೆ ನಾನು ಚೆನ್ನಾಗಿ ಬರೀತೀನಿ ಅನ್ನೋಂತಹ ಧೈರ್ಯ ಇರುತ್ತೆ. 2ನೇ ಮನೆಯಲ್ಲಿ ಬುಧ ಇದ್ದಾನೆ, ಬರವಣಿಗೆ ಬಹಳ ಶುಭ. ಅಂದ್ರೆ ಎಕ್ಸಾಮ್ ಈ ತರದ್ದೆಲ್ಲ ಬರಿಬೇಕು ಅಂದಾಗ ಬರವಣಿಗೆಗೆ ಬುಧ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ, ಈ ವಾರದಲ್ಲಿ ಪ್ರತಿದಿನ 3 ಹಿಡಿ ಅವರೆಕಾಳನ್ನ ತೆಗೆದಿಡ್ತಾ ಇರಿ. ಶುಕ್ರವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ, ದೇವಿ ದೇವಸ್ಥಾನಕ್ಕೆ ಹೋಗ್ಬನ್ನಿ, ಒಳ್ಳೇದಾಗುತ್ತೆ. ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೇಳ್ಕೊಳ್ಳಿ. ಇದು ನಿಮ್ಮ ಕಫದಲ್ಲಿ ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ. ಆಟೋಮೆಟಿಕ್ ಆಗಿ ಕೆಮ್ಮು ಕಡಿಮೆ ಆಗುತ್ತೆ. ಯಾಕಂದ್ರೆ ಡ್ರೈ ಕಾಫ್ ಬಂದ್ರೆ ಕೆಮ್ಮು ಕ್ಲಿಯರ್ ಆಗಲ್ಲ ಬೇಗ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ, ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಲಾಭವನ್ನ ಕೊಡ್ತಾನೆ. ಯಾವ ವಿಚಾರದಲ್ಲಿ ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಲಾಭ ಈ ವಾರದಲ್ಲಿ ಇರುತ್ತೆ. ಹಾಗೆ ಬುಧ ಗ್ರಹ ಅಂತಂದ್ರೆ ಬುದ್ಧಿವಂತಿಕೆಗೆ ಕಾರಕ. ನಿಮ್ಮ ಒಂದು ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಇನ್ನೊಂದಿಷ್ಟು ಅನುಕೂಲ ಆಗೋ ತರ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಆದ್ರೆ ಅಷ್ಟಮಾಧಿಪತಿಯಾಗಿ ನಿಮ್ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಆತಂಕ, ಭಯ ಕೂಡ ಆಗ್ತಾ ಇರುತ್ತೆ ಭವಿಷ್ಯದ ಬಗ್ಗೆ. ಆದ್ರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಏನ್ ಕೆಲವು ಬದಲಾವಣೆಗಳು ಮಾಡ್ಕೊಳ್ತೀರಾ ಅದ್ ನಿಮ್ಗೆ ಒಳ್ಳೇದನ್ನೇ ಮಾಡುತ್ತೆ, ಅಂದ್ರೆ ಅದರಿಂದ ನಿಮ್ಗೆ ಒಳ್ಳೇದೇ ಆಗತ್ತೆ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೇಲಿ ಇರ್ತಾನೆ, ಅವನ ಜೊತೆನಲ್ಲಿ ರವಿ ಕೂಡ ಇರ್ತಾನೆ. ರಾಷ್ಟ್ರಾಧಿಪತಿ 2ನೇ ಮನೇಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕೆಲಸದಿಂದ ನಿಮ್ಗೆ ಧನಲಾಭ ಆಗುವಂಥದ್ದು,
ಮತ್ತೆ ರವಿ ಕೂಡ ಇರೋದ್ರಿಂದ ಉದ್ಯೋಗದ ವಿಚಾರ ಅಂತ ಬಂದಾಗ ನಿಮಗೆ ಕೊಟ್ಟಿರೋ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀರಾ. ಕೆಲಸದಲ್ಲಿ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಮಂಗಳನ ಜೊತೆ ರವಿ ಸೇರಿದ್ರೆ ಒಂದು ಬಲ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಆತ್ಮವಿಶ್ವಾಸ, ಧೈರ್ಯ ಎಲ್ಲವೂ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ವಿಚಾರ ಬಂದಾಗ ಏನೂ ಸಮಸ್ಯೆ ಇಲ್ಲ. ಸರ್ಕಾರಿ ಉದ್ಯೋಗ ಆಗಿರಬಹುದು, ಅಥವಾ ಖಾಸಗಿ ಕೆಲಸಗಳಾಗಿರಬಹುದು, ಅಥವಾ ನಿಮ್ಮ ಒಂದು ಸ್ವಂತ ಉದ್ಯೋಗ ಆಗಿರಬಹುದು, ಯಾವುದೇ ವಿಚಾರದಲ್ಲೂ ಕೂಡ ಉದ್ಯೋಗದ ವಿಷಯದಲ್ಲಿ ಈ ವಾರ ಏನು ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ 2ನೇ ಮನೆಯಲ್ಲಿ ಶುಕ್ರ ಇದಾನಲ್ವಾ, ಹಾಗಾಗಿ 12ನೇ ಮನೆ ಅಧಿಪತಿಯಾಗಿ ಶುಕ್ರ 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬಕ್ಕಾಗಿ ಒಂದಷ್ಟು ಖರ್ಚುಗಳಾಗತ್ತೆ. ಸೇವಿಂಗ್ಸ್ ಅಂತ ಏನ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಒಂದಿಷ್ಟು ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಖರ್ಚು ಬರೀ ಅವಶ್ಯಕತೆಗೆ ತಕ್ಕಂತೆ ಇರದೆ ಅನವಶ್ಯಕ ಖರ್ಚುಗಳು ಕೂಡ ಆಗತ್ತೆ. ಅದ್ರ ಕಡೆ ಗಮನ ಕೊಡಿ. 2ನೇ ವಿಚಾರ, ವಾಕ್ಸ್ಥಾನದಲ್ಲಿ ಶುಕ್ರ, ಮಂಗಳ ಮತ್ತು ರವಿ. ನೋಡಿ, ಮಾತಿನಿಂದ ಕೆಲವೊಂದನ್ನ ನಷ್ಟ ಮಾಡ್ಕೊಳ್ತೀರಾ. ಅಂದ್ರೆ ನಿಮ್ಗೆ ಮಾತನಾಡುವಾಗ ಸ್ವಲ್ಪ ಸೌಮ್ಯವಾಗಿ ಮಾತಾಡದೆ ಸ್ವಲ್ಪ ಕೋಪದಿಂದ, ಸಿಟ್ಟಿನಿಂದ ಮಾತಾಡೋದ್ರ ಮೂಲಕ ಏನಾದ್ರೂ ನಷ್ಟ ಆಗತ್ತೆ. ಇಲ್ಲ ಸ್ನೇಹಿತರ ಜೊತೆ ಆತರ ಮಾತಾಡಿ ಸ್ನೇಹ ನಷ್ಟ ಆಗಬಹುದು. ಕುಟುಂಬದಲ್ಲಿ ಆತರ ಜೋರಾಗಿ ಮಾತಾಡಿ ಅಥವಾ ಸ್ವಲ್ಪ ಜಗಳ ಮಾಡ್ಕೊಂಡು ಅಥವಾ ಕೋಪದಿಂದ ಮಾತಾಡೋದ್ರಿಂದ ಸ್ವಲ್ಪ ಮನೆಯಲ್ಲಿ ವಾತಾವರಣ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಮನಸ್ತಾಪಗಳು, ಜಗಳಗಳಾಗುವಂಥದ್ದು, ಅಥವಾ ನಿಮ್ಮ ಬಂಧುಗಳ ಪ್ರೀತಿ ನಿಮಗೆ ನಷ್ಟ ಆಗುವಂಥದ್ದು. ಯಾಕಂದ್ರೆ ವ್ಯಯಾಧಿಪತಿ ವಾಕ್ಸ್ಥಾನದಲ್ಲಿದ್ರೆ ಮಾತಿಂದ ಏನೋ ಕಳ್ಕೊಳ್ತಾರೆ. ನೋಡಿ, ಏನೋ ದುಡ್ಡು ಕಾಸಿನ ವ್ಯವಹಾರಗಳಾಗ್ಬೇಕಿತ್ತು, ಯಾರಿಂದನೋ ನಿಮ್ಗೆ ಒಂದು ಏನೋ ಸಹಾಯ ಆಗ್ತಿತ್ತು ಅಥವಾ ದುಡ್ಡು ಬರ್ತಾ ಇತ್ತು, ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದಿರಾ ನೀವೇನೋ ಒಂದ್ ಸ್ವಲ್ಪ ರೂಢಾಗಿ ಮಾತಾಡಿಯೋ ಅಥವಾ ಸ್ವಲ್ಪ ಜೋರಾಗಿ ಮಾತಾಡಿದ್ದಕ್ಕೋ ಏನೋ ಆ ಒಂದು ಬರ್ಬೇಕಾಗಿದ್ದಂತ ಒಂದು ಲಾಭ ಅಥವಾ ಹಣ ಅಥವಾ ಸಹಾಯ ನಿಮಗೆ ಸಿಗ್ಲಿಲ್ಲ. ಈ ತರ ಈ ವಾರದಲ್ಲಿ ಆಗತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಮಾತಾಡೋದಕ್ಕಿಂತ ಮೌನವಾಗಿರೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಇಲ್ಲಿ ಬುಧ ನಿಮ್ ರಾಶಿಗೆ ಬಂದಿರೋದ್ರಿಂದ ಮಾತಿಗೆ ಕಾರಕ. ಅವನು ಸುಮ್ನೆ ಇರೋದಕ್ ಬಿಡೋದಿಲ್ಲ. ಅವನು ಏನಾದ್ರೂ ಒಂದು ಮಾತಾಡಿಸ್ತಿರ್ತಾನೆ. ವಾಕ್ಸ್ಥಾನದಲ್ಲಿರುವಂತಹ ಮಂಗಳ ಗ್ರಹ, ರವಿ ಗ್ರಹ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಾತನ್ನ ಸ್ವಲ್ಪ ತುಂಬಾ ರಫ್ ಆಗಿ, ರೂಡ್ ಆಗಿ ಬರೋ ತರ ಮಾಡ್ಬಿಡ್ತಾನೆ. ಅದು ಎದುರುಗಡೆ ಇರೋರ್ಗೆ ಏನ್ ಅನ್ಸುತ್ತೆ, ನಿಮ್ಮಲ್ಲಿ ಗ್ರಾಟಿಟ್ಯೂಡ್ ಇಲ್ಲ ಅನ್ಸೋಂಥದ್ದು, ಅಥವಾ ನಿಮ್ಗೆ ಕೋಪ ಅನ್ಸೋಂಥದ್ದು, ಅಥವಾ ನಿಮ್ಗೆ ನಿಮ್ಮ ಮಾತು ದರ್ಪಿಷ್ಟವಾಗಿದೆ, ದರ್ಪದಿಂದ ಮಾತಾಡ್ತಿದಾರ ಅನ್ನೋ ತರ ಅವ್ರಿಗೆ ಅದು ಅನ್ಸುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬರುತ್ತೆ. ಹಾಗಾಗಿ ಕೆಲವೊಂದು ಸಂಬಂಧಗಳಿಂದ ದೂರ ಆಗುವಂಥದ್ದು, ಅಥವಾ ನಿಮ್ಗೆ ಆಗ್ಬೇಕಾಗಿರೋ ಕೆಲಸ ಆಗದೆ ಇರುವಂತದ್ದು, ಈ ತರದ್ದು ಏನಾದ್ರೂ ಆಗತ್ತೆ. ಹಾಗಾಗಿ ನಿಮ್ಮ ಮಾತಿನ ಕಡೆ ಗಮನ ಕೊಡಿ. ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ಕುಟುಂಬದ ವಿಚಾರ ಅಂತ ಬಂದಾಗ್ಲೂ ಅಷ್ಟೇ, ನಿಮ್ಗೆ ಏನೇ 1000 ಟೆನ್ಷನ್ ಇದ್ರು ಕೂಡ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏನೋ ದೊಡ್ಡ ಮಟ್ಟದ ಸಮಸ್ಯೆ ಆಗಲ್ಲ. ಏನಾದ್ರೂ BP ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗಬಹುದು. ರಾಷ್ಟ್ರಾಧಿಪತಿ ಜೊತೆನಲ್ಲಿ ಇಲ್ಲಿ ಶುಕ್ರ ಮಾರಕಾಧಿಪತಿಯಾಗಿ, ಜೊತೆಗೆ ರವಿ ಕೂಡ ಇರೋದ್ರಿಂದ ಸ್ವಲ್ಪ BP ವೇರಿಯೇಷನ್ ಆಗಬಹುದು. ಹಾಗೆ ಶುಗರ್ ಕಾಯಿಲೆ ಇದೆ ಅಂದ್ರೆ ಅದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ವಿಪರೀತ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ ವೃಶ್ಚಿಕ ರಾಶಿಯವರಿಗೆ. ಈ ಇರೋ ಪ್ರಾಬ್ಲಮ್ ಹಾಗೆ ಇರುತ್ತೆ, ಏನು ವ್ಯತ್ಯಾಸ ಅಂತ ಆಗಲ್ಲ. ಆದ್ರೆ ಕೆಲವೊಂದ್ಸಲ ಆರಾಮಾಗಿರ್ತೀರಾ, ಏನೋ ಬಿಡೋ ಸಾಲ್ವ್ ಆಗುತ್ತೆ ಅಂತ. ಬಟ್ ಈ ವಾರದಲ್ಲಿ ಎಲ್ಲ ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ. ಆಯ್ತಾ? ಇದೊಂದು ವಿಚಾರ. ಆದ್ರೆ ಸಪ್ತಮಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಸಂಗಾತಿಯ ಜೊತೆ ಕೂಡ ಮನಸ್ತಾಪ, ಜಗಳಗಳು ಆಗಬಹುದು. ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ನೀವು ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಸಪ್ತಮಾಧಿಪತಿ ಜೊತೆ ಬರೀ ಕುಜ ಒಬ್ನೇ ಇಲ್ಲ, ರವಿ ಕೂಡ ಇದ್ದಾನೆ. ಮಂಗಳ ಗ್ರಹ ಜಗಳ ಮಾಡಿಸ್ತಾನೆ. ಇವಾಗ ಜಗಳ ಆಗಿ ನಾಳೆ ಸರಿಯಾಗ್ಬಿಡ್ಬಹುದು. ಆದ್ರೆ ರವಿ ಏನ್ ಗೊತ್ತಾ, ಸೆಪರೇಷನ್ಗೆ ಕಾರಕ. ಸಂಬಂಧನೆ ಬೇಡ ಅನ್ನೋ ರೀತಿಯಲ್ಲಿ ಸಪರೇಟ್ ಮಾಡುವಂತಹ ಮನಸ್ಥಿತಿ, ಸಪರೇಟ್ ಆಗ್ಬಿಡೋಣ ಅನ್ನೋ ಮನಸ್ಥಿತಿ ಕೊಡೋನೆ ಸೂರ್ಯಗ್ರಹ. ಹಾಗಾಗಿ ಆದಷ್ಟು ನೀವ್ ಎಷ್ಟು ಸಮಾಧಾನವಾಗಿರ್ತೀರೋ, ನಿಮ್ ಕಡೆಯಿಂದ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮಿಸ್ಟೇಕ್ ಅಂತಂದ್ರೆ ಮಾತಲ್ಲೇ ಎಷ್ಟೋ ಆಗೋದು, ಮಾತಿನಿಂದಲೇ ತಪ್ಪಾಗ್ಬಿಡುವಂಥದ್ದು. ಹಾಗಾಗಿ ಈ ವಿಚಾರವಾಗಿ ಗಮನ ಕೊಡಿ. ಹಾಗೆ ಚತುರ್ಥ ಭಾವಾಧಿಪತಿ ನಿಮಗೆ ಶನಿ ಗ್ರಹ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಮನಃಶಾಂತಿಯ ಕೊರತೆ ಇರುತ್ತೆ. ಈಗ ಯಾವಾಗ 4ನೇ ಮನೆಗೆ ರಾಹು ಬಂದ, 5ನೇ ಮನೆಗೆ ಶನಿ ಬಂದ, ಆವಾಗ್ಲಿಂದನೇ ನಿಮ್ಮ ಮನಸ್ಸಿಗೆ ಬೇಸರ ಶುರುವಾಗ್ಬಿಡ್ತು. ವೃಶ್ಚಿಕ ರಾಶಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಿ ಹೋದ್ರೂ ಒಂದು ದುಃಖನ ತಗೊಂಡೇ ಬರ್ತಾ ಇದ್ದೀರಾ, ಹಂಗಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ದವರು ಕೂಡ ಮಾತಾಡ್ಸೋದ್ ಬಿಟ್ಬಿಡ್ತಾರೆ. ಸಂಬಂಧಿಕರ ಮನೆಗೆ ಹೋಗ್ತೀರಾ, ಅಲ್ಲೇನೋ ಬೇಸರ ಆಗತ್ತೆ. ಇಲ್ಲ ಕೆಲಸ ಮಾಡೋ ಸ್ಥಳದಲ್ಲಿ ಒಂದಷ್ಟು ಜನ ನಿಮ್ ಜೊತೆ ಚೆನ್ನಾಗಿದ್ದವ್ರು ಈಗ ಚೆನ್ನಾಗಿಲ್ಲ,
ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ರಾಹು ಬದಲಾವಣೆ ಆಗಬೇಕು, ಶನಿ ಕೂಡ ಬದಲಾವಣೆ ಆಗ್ಬೇಕು. ಅಲ್ಲಿವರೆಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಶನಿಗೆ ಪರಿಹಾರ ಹೇಳಿದೀನಿ ನಾನು. ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ ಅಂತ ಹೇಳಿ. ನೀವು ಅದನ್ನ ಮಾಡಿದ್ರೆ ನಿಮ್ ಮನಸ್ಸಿಗೆ ಇರುವಂತಹ ದುಃಖ, ಬೇಸರ ಏನನ್ಸುತ್ತೆ ಅಂದ್ರೆ ಬೇರೆಯವ್ರನ್ನ ಏನೋ ಚೇಂಜ್ ಮಾಡಕ್ಕಲ್ಲ. ಈಗ ಯಾರೋ ನಿಮ್ಗೆ ಅವಮಾನ ಮಾಡಿದ್ರು ಅವ್ರನ್ನೇ ಬದಲಾಯಿಸಕ್ಕಲ್ಲ. ಆದ್ರೆ ಅವ್ರು ಯಾರು ಬಿಡು, ನನ್ಗೆ ಅವ್ರ ಸಂಬಂಧನೇ ಇಲ್ಲ, ಅವ್ರ ಅವಮಾನ ಮಾಡಿದ್ರೆ ಏನಂತೆ, ನನ್ನ ವ್ಯಾಲ್ಯೂ ನನಗೆ ಗೊತ್ತಿದೆ ಅಂದ್ರೆ ಈ ಒಂದು ಮನಸ್ಥಿತಿ ಬರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಆ ದುಃಖ, ಬೇಸರ ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಚತುರ್ಥದಲ್ಲಿ ರಾಹು ಇರೋದ್ರಿಂದ ಪ್ರತಿದಿನ ದುರ್ಗಾಷ್ಟೋತ್ರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ಪಂಚಮದಲ್ಲಿ ಇರ್ತಕ್ಕಂತಹ ಶನಿಯಿಂದಾಗಿ ಓದೋದ್ರ ಕಡೆ ಗಮನ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಗುರುವಾರ ಕಡಲೆಬೇಳೆ ದಾನ ಮಾಡೋದನ್ನ ಮರಿಬೇಡಿ. ಈ ವಾರ ಹೇಗೆ ಅಂದ್ರೆ ಉದ್ಯೋಗದಲ್ಲೆಲ್ಲ ಏನು ಸಮಸ್ಯೆ ಇಲ್ಲ, ಎಲ್ಲಾ ತರಹದ ಉದ್ಯೋಗದಲ್ಲೂ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಇದೆಲ್ಲ ಮಾತಿಂದ ಸಮಸ್ಯೆಗಳಾಗತ್ತೆ, ಮಾತಿನ ಕಡೆ ಗಮನ ಕೊಡಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರವಿಗ್ರಹ ಇದ್ದಾನೆ. ಸೂರ್ಯಗ್ರಹ ಇರೋದ್ರಿಂದ ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ನಿಮ್ ಕೆಲ್ಸಗಳಾಗ್ಬೇಕಿತ್ತು ಅಂತಂದ್ರೆ ಅದ್ರದ್ದು ಏನೇ ಒಂದು ವರ್ಕ್ ಇದ್ರು ಕೂಡ ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ 9ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಈ ತರದ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಹಣ ಆಗಿರ್ಬಹುದು ಅಥವಾ ಪ್ರಾಪರ್ಟಿ ಆಗಿರ್ಬಹುದು, ಈ ವಿಷಯಗಳಲ್ಲಿ ಒಂದಷ್ಟು ಅನುಕೂಲಗಳು ನಿಮ್ಗೆ ಆಗುತ್ತೆ. ಗುರುದೃಷ್ಟಿ ಕೂಡ ಇದೆ ಅಲ್ವಾ, ಹಾಗಾಗಿ ಇದು ಮೊದಲನೇ ವಿಚಾರ. ಆದ್ರೆ ನಿಮ್ಮ ತಂದೆಯಿಂದ ನಿಮ್ಮ ಉದ್ಯೋಗಕ್ಕಾಗಲಿ ಅಥವಾ ನಿಮ್ಮ ಬಿಸ್ನೆಸ್ಗಾಗಲಿ ಏನೋ ಒಂದು ಅವರಿಂದ ಸಲಹೆ ಅಥವಾ ಸಹಕಾರ ಸಿಕ್ಕುವಂಥದ್ದು, ಅದು ಕೂಡ ನಿಮ್ಗೆ ಬಹಳ ಉಪಯುಕ್ತವಾಗುತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಸೂರ್ಯ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾನೆ. ಉದ್ಯೋಗದಲ್ಲಿ ವಿಶೇಷವಾದಂತಹ ಗೌರವ, ಸನ್ಮಾನವನ್ನ ಪಡಿತೀರಾ. ಯಾಕೆಂದ್ರೆ ರವಿ ಅಂತಂದ್ರೆ ನಿಮ್ಮಲ್ಲಿ ಒಂದು ಇರುವಂತಹ ಒಂದು ಒಳ್ಳೆ ವ್ಯಕ್ತಿತ್ವನ ಹೊರಗಡೆ ಪ್ರಪಂಚಕ್ಕೆ ತೋರಿಸುವಂತವ್ರು. ಜೊತೆಗೆ ನಿಮ್ಗಿರುವಂತ ಸಾಮರ್ಥ್ಯವನ್ನ ನೋಡಿ. ಸೂರ್ಯ ಎಷ್ಟು ಬ್ರೈಟ್ ಆಗಿರ್ತಾನೆ, ಆ ಸೂರ್ಯನ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದೇ ತರ ನಿಮ್ಮ ಬದುಕಿನಲ್ಲೂ ಒಂದು ಬ್ರೈಟ್ನೆಸ್ ಬೇಕು ಅಂದ್ರೆ ಸೂರ್ಯ ತುಂಬಾ ಇಂಪಾರ್ಟೆಂಟ್. ಆ ಸೂರ್ಯನೇ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಕೆಲಸ ಮಾಡುವಂತ ಸ್ಥಳದಲ್ಲಿ ಉನ್ನತವಾದ ಅಧಿಕಾರ ನೋಡಿ. ಅಧಿಕಾರಿಗಳು ನೋಡಿದ ತಕ್ಷಣ ವಿಶ್ ಮಾಡ್ತಾರೆ, ಅಂದ್ರೆ ಎಲ್ರು ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಅದು ಅವರ ಸ್ಥಾನಕ್ಕಿರುವಂತಹ ಗೌರವ. ಆ ಸ್ಥಾನವನ್ನ ಕೊಡುವಂತವನು ಅಂದ್ರೆ ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಸೋನೆ ಸೂರ್ಯಗ್ರಹ. 9 ಗ್ರಹಗಳಲ್ಲಿ ಸೂರ್ಯನನ್ನ ರಾಜನಿಗೆ ಹೋಲಿಕೆ ಮಾಡ್ತಾರೆ. ರಾಜ ಅಂದ ಕೂಡಲೇ ಉಳಿದವರೆಲ್ಲ ರಾಜನಿಂದ ಕೆಳಗಡೆನೆ ಇರ್ತಾರೆ ಅಲ್ವಾ. ಎಲ್ರು ರಾಜನಿಗೆ ಗೌರವ ಕೊಡ್ತಾರೆ. ಅದೇ ತರ ನಿಮ್ಮ ರಾಶಿಗೆ ಸೂರ್ಯ ಬಂದಿರೋದ್ರಿಂದ ವಿಶೇಷವಾದ ಸನ್ಮಾನ ಅಥವಾ ಬಹುಮಾನ ಅಥವಾ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಹೊಗಳಿಕೆ ಅಥವಾ ಪ್ರಮೋಷನ್ ಆಗುವಂಥದ್ದು ಏನೋ ಒಂದು ವಿಚಾರದಲ್ಲಿ, ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ ಆಗತ್ತೆ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು, ಉದ್ಯೋಗಕ್ಕೋಸ್ಕರ ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ರೋ, ಈ ವಾರದಲ್ಲಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆ ಇದೆ. ಯಾಕಂದ್ರೆ 12ನೇ ಮನೆ ಅನ್ನೋದು ವಿದೇಶವನ್ನ ತೋರಿಸುವಂಥದ್ದು. ಈ 12ನೇ ಮನೆ ಅಧಿಪತಿ ಮಂಗಳ ನಿಮ್ಮ ರಾಶಿಯಲ್ಲಿದ್ದಾನೆ. ಈ 12ನೇ ಮನೆಯಲ್ಲಿ ಯಾರಿದ್ದಾರೆ, ದಶಮಾಧಿಪತಿಯಾದಂತಹ ಬುಧ. ದಶಮ ಅನ್ನೋದು ನಿಮ್ಮ ಕೆಲಸ. ಅಲ್ಲಿ ನೀವು ವೃತ್ತಿಯಲ್ಲಿ ನಿರತರಾಗಬೇಕು ಅನ್ನೋದು ಇಚ್ಛೆ ಇದ್ರೆ ಈ ವಾರದಲ್ಲಿ ಖಂಡಿತ ನಿಮಗೆ ಈ ಒಂದು ಯೋಗ ಸಿಗತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಕೆಲಸದ ಕಡೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಕೆಲಸದ ಕಡೆ ತುಂಬಾ ಜವಾಬ್ದಾರಿ. ನಿಮ್ಮ ಮನೆ ಕಡೆಗೆ ಟೈಮೇ ಕೊಡಕ್ಕಾಗಲ್ಲ. ಬರೀ ಕೆಲಸ. ಆದರೆ ನಿಮಗೆ ಕೆಲಸ ಅನ್ನೋದು ಹೊರೆ ಅಂತ ಅನ್ಸಲ್ಲ. ಯಾಕಂದ್ರೆ ತುಂಬಾ ಒಂದು ರೆಸ್ಪೆಕ್ಟ್ ಎಲ್ಲ ಸಿಗ್ತಾ ಇರುವಾಗ ನಿಮ್ಗೆ ಏನನ್ಸುತ್ತೆ, ಅಷ್ಟೇ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸನ ಮಾಡ್ತೀರಾ. ಇನ್ನಷ್ಟು ಒಳ್ಳೆ ಸ್ಥಾನಕ್ಕೆ ನಾನು ಹೋಗ್ಬೇಕು ಅನ್ನುವಂತಹ ಮನೋಭಾವ ನಿಮ್ಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಗೇನು ಹೊರೆ ಅನ್ಸಲ್ಲ. ಕೆಲಸದ ಕಡೆ ಜಾಸ್ತಿ ಗಮನವನ್ನ ಕೊಡ್ತೀರಾ. ಆರೋಗ್ಯದಲ್ಲೂ ಅಷ್ಟೇ, ಏನಾದ್ರೂ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಈ ವಾರದಲ್ಲಿ. ಹಾಗೆ ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಕ್ರೀಡೆ ಆಗಿರಬಹುದು ಅಥವಾ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಗಳಲ್ಲಿ ನೀವೇನಾದ್ರೂ ಭಾಗವಹಿಸ್ತಿದ್ದೀರಾ ಅಂದ್ರೆ ಅಲ್ಲಿ ನೀವು ವಿಶೇಷವಾಗಿ ಒಂದು ಬಹುಮಾನವನ್ನ ಪಡೆಯುವಂಥದ್ದು, ಅಲ್ಲಿ ಗೆಲುವನ್ನ ಸಾಧಿಸುವಂಥದ್ದು, ಈ ತರದ್ದೆಲ್ಲ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳ ವಿಷಯದಲ್ಲೂ ಕೂಡ ನಿಮ್ಗೆ ಬಹಳ ಖುಷಿ ಪಡುವಂತಹ ಒಂದು ಸಮಯ ಇದಾಗಿರುತ್ತೆ. ಹಾಗಾಗಿ ಈ ವಾರ ನಿಮಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಕರ ರಾಶಿ. ಮಕರ ರಾಶಿಯವರಿಗೆ 12ನೇ ಮನೇಲಿ ತುಂಬಾ ಗ್ರಹಗಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶುಕ್ರ 12ನೇ ಮನೇಲಿ ಇದ್ದಾನೆ ನೋಡಿ. ಪಂಚಮಾಧಿಪತಿ ಪ್ಲಸ್ ದಶಮಾಧಿಪತಿ ಎರಡೂ ಆಗಿ 12ನೇ ಮನೆಯಲ್ಲಿ ಶುಕ್ರ ಇರೋದು ನಿಮ್ಮ ಕೆಲಸಗಳಿಗೆಲ್ಲ ಒಂದು ತಡೆಯನ್ನ ಉಂಟು ಮಾಡ್ತಾನೆ.
12ನೇ ಮನೆ ಅನ್ನೋದು ದುಸ್ಥಾನ. ಎಲ್ಲಾ ಕೆಲಸಗಳು ನಿಧಾನ ಆಗೋದೆ ಈ 12th ಹೌಸ್ ಇಂದ. ಈ 12ನೇ ಮನೆಯಲ್ಲಿರೋ ಶುಕ್ರ ಏನ್ ಮಾಡ್ತಾನೆ ಅಂದ್ರೆ ನಿಮ್ ಕೆಲಸಗಳನ್ನ ನಿಧಾನ ಮಾಡ್ತಾನೆ. ಏನೋ ಒಂದು ಕೆಲಸ ನಿಮ್ಗೆ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡೋ ಸಂಸ್ಥೆನಲ್ಲಿ ನಿಮ್ಮನ್ನ ನಂಬಿ ಒಂದಿಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಶುರು ಮಾಡ್ತಿದ್ದಂಗೆ ಏನೋ ವಿಘ್ನಗಳು ಬರುತ್ತೆ. ಆ ವಿಘ್ನಗಳು ಬಂದಾಗ ಕೆಲಸ ಮಾಡೋ ಮನಸ್ಥಿತಿ ಕಡಿಮೆ ಆಗ್ಬಿಡುತ್ತೆ. ನಾಳೆ ಮಾಡೋಣ ಅನ್ಕೊಂಡು ತುಂಬಾ ಲೇಟ್ ಆಗುತ್ತೆ. ಲೇಟ್ ಆಗೋದ್ರ ಮೂಲಕ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ನಿಮ್ಮ ಅಧಿಕಾರಿಗಳು ಅಥವಾ ನಿಮ್ಗೆ ಜವಾಬ್ದಾರಿ ವಹಿಸಿದ್ದಂಥವರಿಂದ ಸ್ವಲ್ಪ ನೀವು ಮಾತು ಕೇಳ್ಬೇಕಾಗತ್ತೆ. ಇನ್ ಟೈಮಲ್ಲಿ ನೀವು ಅವರ ಕೆಲಸನ ಮಾಡದೇ ಇರೋದ್ರಿಂದ ಇದು ವೃತ್ತಿ ಕ್ಷೇತ್ರದಲ್ಲಿ ಆಗತ್ತೆ. ಆದಷ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅನ್ವಯ ಆಗತ್ತೆ, ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೂ ಕೂಡ ಇದು ಅನ್ವಯ ಆಗತ್ತೆ. ಯಾಕಂದ್ರೆ ಇಲ್ಲಿ ಸೂರ್ಯನು 12ನೇ ಮನೆಯಲ್ಲಿದ್ದಾನೆ, ಮಂಗಳ ಕೂಡ 12ನೇ ಮನೆಯಲ್ಲಿದ್ದಾನೆ, ಶುಕ್ರ ಕೂಡ 12ನೇ ಮನೆಯಲ್ಲಿದೆ. ಶುಕ್ರನೇ ದಶಮಾಧಿಪತಿ ಇಲ್ಲಿ. ಹಾಗಾಗಿ ಒಂಥರ ನಿಮ್ಗೆ ಅದು ಭಯ ಆತಂಕನೂ ಇರುತ್ತೆ. ಅಯ್ಯೋ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆಗುತ್ತೋ ಇಲ್ವೋ ಅನ್ನೋ ಆತಂಕ. ಬಟ್ ಒಂದ್ ತರದಲ್ಲಿ ನಿಮ್ಗೆ ಆ ಭಯನೇ ನಿಮ್ ಕೆಲ್ಸಕ್ಕೆ ತಡೆ ಆಗ್ಬಿಡುತ್ತೆ ಅನ್ನೋ ತರ ಆಗತ್ತೆ. ಹಾಗಾಗಿ ಉದ್ಯೋಗದ ಕಡೆ ಗಮನ ಕೊಡಿ. ಇದು ಮೊದಲನೇ ವಿಚಾರ. ಉದ್ಯೋಗದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೆಲವರು ಮಕರ ರಾಶಿಯವರು ಕೆಲಸ ಬಿಡೋ ತರ ಅಥವಾ ಕೆಲಸ ಕಳ್ಕೊಳ್ಳೋ ತರನೂ ಆಗಬಹುದು. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವರು ಯಾರು ಅಂದ್ರೆ ಯಾರಿಗೆ ಪ್ರಸ್ತುತ ದಶಾಭುಕ್ತಿ ಚೆನ್ನಾಗಿಲ್ಲ ಅವರು. ನಿಮಗೇನಾದ್ರೂ ಒಂದು ಪಾಪಗ್ರಹದ ಒಂದು ದಶೆ ಅಥವಾ ಒಂದು ದುಸ್ಥಾನಾಧಿಪತಿಯ ದಶೆ ಅಥವಾ ಭುಕ್ತಿ ನಡೀತಾ ಇದ್ರೆ, ಪ್ರಸ್ತುತ ಗೋಚಾರ ಕೂಡ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ನಿಮ್ಗೆ ಕೆಲಸ ಹೋಗುವ ಸಾಧ್ಯತೆಗಳು ಇರುತ್ತೆ. ಆದಷ್ಟು ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ. ನಿಮಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡೋದ್ರ ಕಡೆ ಗಮನ ಕೊಡಿ. ಸ್ವಲ್ಪ ಕಷ್ಟ ಆದ್ರೂ ಕೂಡ ಅದ್ರ ಕಡೆನೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಹಾಗೆ ಇನ್ನು ಸ್ವಂತ ಬಿಸ್ನೆಸ್ ಅಂತ ಬಂದಾಗ, ಸ್ವಂತ ಉದ್ಯೋಗ ಅಂತ ಬಂದಾಗ, ಸ್ವಂತ ಉದ್ಯೋಗದಲ್ಲೂ ನೀವು ತುಂಬಾ ಎಫರ್ಟ್ ಹಾಕಕ್ಕಾಗಲ್ಲ. ಏನೋ ಒಂದು ಅಡೆತಡೆಗಳು ಆಗ್ತಾ ಇರುತ್ತೆ. ಬಟ್ ನೀವು ಏನ್ ಎಫರ್ಟ್ ಹಾಕಿರ್ತೀರೋ, ಎಷ್ಟು ಕೆಲಸ ಮಾಡಿರ್ತೀರೋ ಅದಕ್ಕೆ ತಕ್ಕಂತಹ ಲಾಭ ಅಷ್ಟೇ ಬರುತ್ತೆ. ಅಂದ್ರೆ ಅದು ಕೂಡ ತೃಪ್ತಿಕರವಾಗಿರಲ್ಲ. ಏನೋ ಬಿಡು, ನನ್ ಕೆಲ್ಸನೂ ಮಾಡಕ್ ಆಗ್ಲಿಲ್ಲ, ಬಟ್ ಲಾಭನೂ ಕಡಿಮೆ, ಅಷ್ಟಕ್ಕಷ್ಟೇನೆ ಅನ್ನೋ ತರ ಇರುತ್ತೆ. ತೃತೀಯ ಭಾವದಲ್ಲಿ ಶನಿ ಇರೋದ್ರಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚುಗಳಿರುತ್ತೋ ಅಷ್ಟನ್ನಂತೂ ನಿಭಾಯಿಸ್ತೀರಾ. ಲಾಭದಲ್ಲಿ ಬೇರೆ ಶುಕ್ರ ಇದಾನಲ್ವಾ, ಬುಧ ಇದಾನಲ್ವಾ ಲಾಭದಲ್ಲಿ. ಬುಧ ಭಾಗ್ಯಾಧಿಪತಿ ಆಗಿರೋದ್ರಿಂದ, ಬುಧನ ದೃಷ್ಟಿ ಪಂಚಮದ ಮೇಲೆ ಇರೋದ್ರಿಂದ ಮಕ್ಕಳಿಗೆ ಮತ್ತೆ ಕುಟುಂಬಕ್ಕೆ ಏನ್ ಖರ್ಚುಗಳಿರುತ್ತಲ್ಲ ಅದನ್ನ ನಿಭಾಯಿಸುವಷ್ಟು ಮಾತ್ರ ಅನುಕೂಲ ಇರುತ್ತೆ. ಬಟ್ ಏನೋ ತೃಪ್ತಿಕರವಾಗಿ ಇರೋದಿಲ್ಲ. ನನಗ್ ಬಂದಿದ್ ಲಾಭ ಅಷ್ಟು ಅನುಕೂಲ ಆಗ್ಲಿಲ್ಲ ಅನ್ನೋ ಬೇಸರಗಳು ಇದ್ದೇ ಇರುತ್ತೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಶನಿ 3ನೇ ಮನೇಲಿ ಕೂತ್ಕೊಂಡಿದ್ದಾನೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಾತಿನ ವಿಷಯದಲ್ಲೂ ಕೂಡ ಸಮಸ್ಯೆಗಳಾಗಬಹುದು. ಮತ್ತೆ 5ನೇ ಮನೆಗೆ ಬುಧನ್ ದೃಷ್ಟಿ ಇದೆ. 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ. ಆದ್ರೆ 5ನೇ ಮನೆಗೆ ಬುಧನ್ ದೃಷ್ಟಿ ಇದೆ, ಭಾಗ್ಯಾಧಿಪತಿ ದೃಷ್ಟಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ. ನೋಡಿ, ಪಂಚಮಾಧಿಪತಿ ವ್ಯಯದಲ್ಲಿದ್ದಾಗ ವಿದ್ಯಾಭ್ಯಾಸದಲ್ಲಿ ಸಹಜವಾಗಿ ತೊಂದರೆಗಳು ಬರುತ್ತೆ. ಆದ್ರೆ ಅಟ್ಲೀಸ್ಟ್ ಪಂಚಮ ಸ್ಥಾನನ ಶುಭಗ್ರಹ ನೋಡ್ತಾ ಇದ್ದಾನೆ. ಪಂಚಮದಲ್ಲಿ ಶುಭಗ್ರಹ ಇಲ್ಲದೆ ಇದ್ರು ಕೂಡ, ಶುಭಗ್ರಹ ಅಂದ್ರೆ ಬುಧ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಕಾರಿಯಾಗುವಂತ ಗ್ರಹ. ವಿದ್ಯಾಭ್ಯಾಸದಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಜ್ಞಾನ, ಆಮೇಲೆ ಅರಿವು, ಬೇಗ ತಿಳ್ಕೊಳ್ಳುವಂತಹ ಒಂದು ಗುಣ, ಹಾಗೆ ನೆನಪಲ್ಲಿ ಇಟ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಕೊಡುವನು ಬುಧ ಗ್ರಹ ಆಗಿರ್ತಾನೆ. ಇವನ ದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ ಅಂತಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಸಾಧಾರಣ ಫಲ. ಸ್ವಂತ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಸಾಧಾರಣ ಫಲ. 4ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ವ್ಯವಸಾಯವನ್ನ ಮಾಡುವಂತವ್ರು, ಕೃಷಿಯನ್ನ ಮಾಡುವಂತವ್ರು ಏನು ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಡಿ. ಅಂದ್ರೆ ದುಡ್ಡು ಇನ್ವೆಸ್ಟ್ ಮಾಡುವಂತಹ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ, ಏನು ಅಷ್ಟು ಅನುಕೂಲ ಆಗಲ್ಲ. ಹಾಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈ ತರದ್ದೆಲ್ಲ ಆದ್ರೆ ದುಡ್ಡು ಯಾವುದೇ ವಿಚಾರದಲ್ಲೂ ಇನ್ವೆಸ್ಟ್ ಅಂತೂ ಈ ವಾರದಲ್ಲಿ ಮಾಡಬೇಡಿ. 12ನೇ ಮನೇಲಿ ಇರೋದ್ರಿಂದ ಮಂಗಳ ಗ್ರಹ ನೀವು ಹಾಕಿದ ಲಾಭ ನಷ್ಟ ಆಗತ್ತೆ ಹೊರತು ಅದಕ್ಕೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗಿ ಬರಲ್ಲ, ನಿಮ್ಗೆ ನಷ್ಟವೇ ಆಗ್ಬಿಡುತ್ತೆ. ಲಾಭಾಧಿಪತಿ ನಷ್ಟದಲ್ಲಿದ್ರೆ ಅದು ಹಾಗೆ ಆಗೋದು. ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆ. ದೊಡ್ಡ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ನಿಮ್ ಕೆಲ್ಸದ ಕಡೆ ಗಮನ ಕೊಡಿ ಅಷ್ಟೇ. ಮೇನ್ ನಿಮ್ಮ ಉದ್ಯೋಗ, ಯಾಕಂದ್ರೆ ಉದ್ಯೋಗ ಹೋಗೋ ಚಾನ್ಸಸ್ ಇರೋದ್ರಿಂದ ಉದ್ಯೋಗದ ಕಡೆ ಗಮನ ಕೊಡಿ. ಇಲ್ಲ ಉದ್ಯೋಗದಲ್ಲಿ ಸ್ವಲ್ಪ ಬೇಜಾರಾಗುವಂತಹ ಸಂದರ್ಭಗಳು ಬರುತ್ತೆ. ನಿಮ್ ಕೆಲಸ ಸರಿಯಾಗಿ ಆಗದೆ ಇದ್ದಾಗ ಸ್ವಲ್ಪ ನೀವು ಹೇಳ್ಬೇಕಾಗತ್ತೆ ಮಾತು. ಇದೆಲ್ಲ ಇರೋದ್ರಿಂದ ನಿಮ್ಮ ಗೌರವ, ನಿಮ್ಮ ವೃತ್ತಿ ಎರಡು ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ವೃತ್ತಿಯ ಕಡೆಗೆ ಗಮನ ಕೊಡಿ. ನೀವು ಬೇಕಾಗಿರೋ ಪರಿಹಾರ ಏನಪ್ಪಾ ಅಂದ್ರೆ, ಈ ವಾರದಲ್ಲಿ ಶುಕ್ರವಾರ ಅವರೆಕಾಳು ದಾನ ಮಾಡಿ, ಹಾಗೆ ಮಂಗಳವಾರ ತೊಗರಿ ಬೇಳೆ
ದೇವಸ್ಥಾನ ಕೊಡಿ, ಯಾವ್ದಾದ್ರು ದೇವಸ್ಥಾನ ಕೊಡಿ. ಹಾಗೆ ಪ್ರತಿದಿನ ತಪ್ಪದೆ ಲಕ್ಷ್ಮಿ ಅಷ್ಟೋತ್ತರ ಹಾಗೆ ಹನುಮಾನ್ ಚಾಲಿಸ ಮಂತ್ರ ಇದೆರಡನ್ನ ಪ್ರತಿದಿನ ಹೇಳ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗೋದನ್ನ ತಪ್ಪಿಸ್ಬೋದು ಈ ಪರಿಹಾರ ಮಾಡೋದ್ರಿಂದ. ಹಾಗಾಗಿ ಈ ಪರಿಹಾರ ಮಾಡ್ಕೊಳ್ಳಿ. ಕುಂಭರಾಶಿ. ಕುಂಭರಾಶಿಯವರಿಗೆ ರಾಶಿಯಾಧಿಪತಿ 2ನೇ ಮನೆಯಲ್ಲಿದ್ದಾನೆ, 11ನೇ ಮನೆಯಲ್ಲಿ ಸೂರ್ಯ ಗ್ರಹ ಇದ್ದಾನೆ. 11ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಯಾರ್ಯಾರೆಲ್ಲ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮ್ಮ ಬಿಸ್ನೆಸ್ ಅಲ್ಲಿ ಅದ್ಭುತವಾದಂತ ಲಾಭವನ್ನ ಈ ವಾರದಲ್ಲಿ ಕಾಣ್ತೀರಾ. ಯಾಕಂದ್ರೆ ಸಪ್ತಮಾಧಿಪತಿ ಅಂದ್ರೆ ಪಾರ್ಟ್ನರ್ ಲಾಭದಲ್ಲಿದ್ದಾನೆ. ಆ ಲಾಭದಲ್ಲಿರುವಂತಹ ರವಿಯ ಜೊತೆಯಲ್ಲಿ ದಶಮಾಧಿಪತಿಯಾದ ಮಂಗಳ ಕೂಡ ಇದ್ದಾನೆ. ಇವರಿಬ್ರು 11ನೇ ಮನೆಯಲ್ಲಿ ಇರೋದ್ರಿಂದ ಸ್ವಂತ ಉದ್ಯೋಗ ಯಾರ್ಯಾರೆಲ್ಲ ಮಾಡ್ತಾ ಇದ್ರು ಕುಂಭರಾಶಿಯವರು ಒಳ್ಳೆ ಲಾಭ ಇದೆ ಈ ವಾರದಲ್ಲಿ. ಓನ್ ಆಗಿ ಮಾಡ್ತಾ ಇರೋರ್ಗು ಅಷ್ಟೇ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗು ಅಷ್ಟೇ ತುಂಬಾ ಒಳ್ಳೆ ಲಾಭ ಇರುತ್ತೆ. ಹಾಗೆ ಶುಕ್ರ ಭಾಗ್ಯಾಧಿಪತಿಯಾಗಿ ಲಾಭದಲ್ಲಿದ್ದಾನೆ. ಕೆಲವೊಂದು ಮುಖ್ಯವಾದ ಕೆಲಸಗಳು ಅಯ್ಯೋ ಇದು ಸಕ್ಸಸ್ ಆಗಲ್ಲ ಬಿಡು ಅಂತ ಅನ್ಕೊಂಡಿರ್ತೀರ, ಅಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಕೆಲವೊಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಾಗಬೇಕಾಗಿದೆ, ಸರ್ಕಾರಿ ಅಧಿಕಾರಿಗಳಿಂದ ಒಪ್ಪಿಗೆ ಬೇಕಾಗಿದೆ, ಅಥವಾ ಸರ್ಕಾರಿ ಅಧಿಕಾರಿಗಳ ಸಹಿ ಬೇಕಾಗಿದೆ. ಅಂಥವ್ರಿಂದ ಅಂದ್ರೆ ಸರ್ಕಾರದಿಂದ ಆಗಬೇಕಾಗಿರೋ ಕೆಲವು ಕೆಲಸಗಳು ಏನಾದ್ರೂ ಇದ್ರೆ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಆ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ 11ನೇ ಮನೆಯಲ್ಲಿ ಇರುವಂತಹ ರವಿಯಿಂದಾಗಿ. ಹಾಗೆ ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ, ಆದ್ರೆ ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ. ಆಕಸ್ಮಿಕ ಧನಲಾಭ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬರುತ್ತೆ. ಈಗ ನೋಡಿ, ಮಾಮೂಲಿ ಸ್ಯಾಲ್ರಿ ಇರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸಡನ್ ಆಗಿ ನಿಮ್ದು ಕೆಲಸ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಎಕ್ಸ್ಟ್ರಾ ಬೋನಸ್ ಕೊಡ್ಬೋದು, ಅಥವಾ ಇನ್ನೇನೋ ಒಂದು ಆಫರ್ ಸಿಗ್ಬೋದು. ಅದ್ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಗುವಂತಹ ಅವಕಾಶ, ಆ ತರದ್ದೇನೋ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗೆ 5ನೇ ಮನೆಯಲ್ಲಿರ್ತಕ್ಕಂಥ ಗುರು ತುಂಬಾ ಶುಭ. ಕುಂಭರಾಶಿಯ ವಿದ್ಯಾರ್ಥಿಗಳಿಗಂತೂ ಬಹಳ ಬಹಳ ಶುಭ. ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ಅಥವಾ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ವಿಜೇತರಾಗುವಂತದ್ದು, ಗೆಲುವನ್ನ ಸಾಧಿಸುವಂತದ್ದು, ಬಹುಮಾನವನ್ನ ಪಡೆಯುವಂತದ್ದು, ಸನ್ಮಾನಗಳನ್ನ ಪಡೆಯುವಂತದ್ದು ಆಗುತ್ತೆ. ಹಾಗೆ ವಿದ್ಯಾಭ್ಯಾಸಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪಂಚಮ ಸ್ಥಾನದಲ್ಲಿ ಗುರು ಇರೋದು, ಹಾಗೆ ಆ ಗುರುವನ್ನ ಮಂಗಳ ಗ್ರಹ ದಶಮಾಧಿಪತಿ, ಮಂಗಳ ದಶಮಾಧಿಪತಿ ಆದಾಗ ಅದು ವಿಜಯದ ಸ್ಥಾನ. 10ನೇ ಮನೆ ಅನ್ನೋದು ವಿಜಯದ ಸ್ಥಾನ. ಅವನು ಯಾವಾಗ ಲಾಭಕ್ಕೆ ಬರ್ತಾನೆ, ನಿಮ್ಮ ಎಲ್ಲಾ ಕಾರ್ಯಗಳಿಂದ ನೀವು ಲಾಭವನ್ನೇ ಪಡಿತೀರ. ಅದೊಂಥರ ನಿಮ್ಗೆ ಜಯಶೀಲರಾಗುವಂತಹ ಒಂದು ಸಮಯವಾಗಿರುತ್ತೆ. ಹಾಗೆ ನೋಡಿ, 9ನೇ ಮನೆ ಅಧಿಪತಿ ಶುಕ್ರ, ಅದೃಷ್ಟ. ಅದೃಷ್ಟನೂ ಬೇಕಲ್ವಾ, ಪ್ರಯತ್ನ ಎಷ್ಟು ಇರುತ್ತೋ ಅಷ್ಟೇ ಅದೃಷ್ಟನೂ ಬೇಕು. ಪಾಪ ಕೆಲವರು ಎಷ್ಟು ಪ್ರಯತ್ನ ಮಾಡ್ತಾರೆ, ಎಷ್ಟು ಬುದ್ಧಿವಂತಿಕೆ ಇರುತ್ತೆ, ಆದ್ರೆ ಅದೃಷ್ಟ ಕೆಲಸನೇ ಮಾಡಲ್ಲ. ಆದ್ರೆ ನಿಮ್ಗೆ ಅದೃಷ್ಟ ಕೂಡ ಇರುತ್ತೆ. ಚತುರ್ಥಾಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ ಸಂಬಂಧಪಟ್ಟಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ಆಸ್ತಿ ವಿಚಾರವಾಗಿ ಏನೋ ಕೇಸ್ಗಳಿದೆ ಅನ್ಕೊಳ್ಳಿ, ಅಥವಾ ಕೋರ್ಟ್ ಅಲ್ಲಿ ಕೆಲವು ಕೆಲಸಗಳಾಗಬೇಕು, ಸಕ್ಸಸ್ ಆಗುತ್ತೆ. ಅಥವಾ ವ್ಯಾಜ್ಯಗಳಿದೆ, ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ತೀರ ಅಂದ್ರೆ ಅದರಲ್ಲೂ ಸಕ್ಸಸ್ಸು. ನಿಮ್ಗೆ ಏನೋ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆಗ್ಬೇಕಾಗಿತ್ತು ನಿಮ್ ಕೆಲಸ, ಅದು ಆಗುತ್ತೆ. ಹಾಗೆ ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂದ್ರೆ ತುಂಬಾ ಕರೆಕ್ಟ್ ಆಗಿರೋ ಟೈಮ್ ಇದು. ಅಂದ್ರೆ ಇಲ್ಲಿ 4ನೇ ಮನೆ ಅಧಿಪತಿ ಲಾಭಕ್ಕೆ ಬಂದಿರೋದ್ರಿಂದ ನೀವು ಈ ತರದ್ದೇನಾದ್ರು ತಗೋಬೇಕು ಅಂದ್ರೆ ಕರೆಕ್ಟ್ ಆಗಿ ಡಿಸಿಷನ್ ತಗೋತೀರಾ ಈ ವಾರದಲ್ಲಿ. ಎಲ್ಲೋ ಒಂದ್ ಕಡೆ ಒಂದು ನಿವೇಶನ ನೋಡಿದಿರ ಅಥವಾ ಮನೆ ನೋಡಿದಿರಾ, ತಗೋಬೇಕು ಅಂತ ಅನ್ಸಿದೆ ಅಂದ್ರೆ ಖಂಡಿತ ಅದು ಒಳ್ಳೆ ನಿರ್ಧಾರವೇ ಆಗಿರುತ್ತೆ. ಇದು ಈ ವಿಚಾರಗಳಲ್ಲಿ ಅಂದ್ರೆ ಆಸ್ತಿ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಸೂಕ್ತವಾದ ಸಮಯವಾಗಿದೆ ಕುಂಭರಾಶಿಯವರಿಗೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮ ಪ್ರಯತ್ನವನ್ನ ಸ್ವಲ್ಪ ಜಾಸ್ತಿನೇ ಮಾಡಿ. ಯಾಕಂದ್ರೆ ಈ ವಾರದಲ್ಲಿ ಈ ತರದ್ದೇನೋ ಒಂದು ಶುಭ, ನಿಮ್ಗೆ ಪ್ರಮೋಷನ್ ಆಗೋದು, ಸ್ಯಾಲ್ರಿ ಜಾಸ್ತಿ ಆಗೋದು, ಈ ತರದ್ದೇನೋ ಒಂದು ನಿಮ್ಗೆ ಆಗುತ್ತೆ. ದಶಮದಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ಮಕ್ಕಳ ವಿಚಾರವಾಗಿ ಸಂತೋಷ. ಮಕ್ಕಳು ಎಜುಕೇಶನ್ ಅಲ್ಲಿ ಏನೋ ಸಾಧನೆ ಮಾಡ್ತಿದ್ದಾರೆ, ಅಥವಾ ಅವರು ಯಾವುದೋ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಏನೋ ಒಂದು ಹೆಸರು ಮಾಡ್ತಾ ಇದ್ದಾರೆ, ಅವರುಗಳ ಒಂದು ವಿಚಾರದಲ್ಲಿ ಮನಸ್ಸಿಗೆ ಸಂತೋಷ. ತುಂಬಾ ಚೆನ್ನಾಗಿದೆ. 7.5 ನಡೀತಾ ಇದ್ರು ಕೂಡ ಈ ತರ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ವಾರ ಬಹಳ ಶುಭ ಫಲವನ್ನ ಪಡೆಯುವಂತ ವಾರ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ಬಂದಾಗ ರಾಹು ಕೇತುಗಳಿಗೆ, ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ.
ಈ ವಾರ ಶನಿವಾರ ಎಳ್ಳು ದಾನ ಕೊಡುವಂಥದ್ದು ಅಥವಾ ಎಳ್ಳೆಣ್ಣೆ ದಾನ ಕೊಡುವಂಥದ್ದನ್ನ ಮರಿಬೇಡಿ. ಹಾಗೆ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರನ ಡೈಲಿ ಹೇಳ್ಕೊಳ್ಳಿ. ಹೇಳಕ್ ಬರ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಚೆನ್ನಾಗಿದೆ ಈ ವಾರ ನಿಮ್ಗೆ. ಮೀನರಾಶಿ. ಮೀನರಾಶಿಯವರಿಗೆ ದಶಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಅದರಲ್ಲಿ ಮೊದಲನೇವನು ನಿಮ್ಗೆ ಬಹಳ ಶುಭ ಫಲ ಕೊಡುವಂತ ಗ್ರಹ ಅಂದ್ರೆ ಮಂಗಳ ಗ್ರಹ, ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ. ನೋಡಿ, ಅದೃಷ್ಟನೂ ಅವನೇ ಕೊಡ್ತಾನೆ, ಧನವನ್ನು ಕೂಡ ಅವನೇ ಕೊಡ್ತಾನೆ. ಯಾವುದೋ ಒಂದು ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಒಂದಿಷ್ಟು ಹಣಕಾಸಿನ ಅನುಕೂಲ ಇದೆ, ಆದ್ರೆ ಆ ಅನುಕೂಲ ಆಗ್ತಾ ಇಲ್ಲ ಅನ್ನುವಂತಹ ಬೇಸರದಲ್ಲಿದ್ರೆ ನಿಮಗೆ ಹಣಕಾಸಿನ ಅನುಕೂಲ ಆಗುತ್ತೆ. ಆಸ್ತಿ ಸೇಲ್ ಮಾಡಿರ್ತೀರ, ಆ ದುಡ್ಡು ಬರ್ಬೇಕಾಗಿರುತ್ತೆ, ಅದು ಬರುವಂತದ್ದು. ಹಾಗೆ ಮುಖ್ಯವಾಗಿ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳಿದೆ, ಸಮಸ್ಯೆಗಳಿದೆ, ಸಾಲ ಇದೆ ಅಂದ್ರೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಸಾಲದ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತೀರಾ, ಋಣಬಾಧೆಯನ್ನ ಕಡಿಮೆ ಮಾಡ್ಕೊಳ್ತೀರಾ. ಮಾತಿನ ಮೂಲಕ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಕೆಲವು ಕೆಲಸಗಳನ್ನ ಕೂತ್ಕೊಂಡು ಮಾತಾಡಿ ನಿಮ್ಗೆ ಸಕ್ಸಸ್ ಮಾಡ್ಕೊಳ್ತೀರಾ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳಾಗೋದಿದೆ. ನೋಡಿ, 6ನೇ ಮನೆ ಅಧಿಪತಿ ಸೂರ್ಯ ಗ್ರಹ ದಶಮದಲ್ಲಿದ್ದಾನೆ, ದಿಗ್ಬಲನಾಗಿದ್ದಾನೆ ಸೂರ್ಯ. ಹಾಗಾಗಿ ಕೆಲವು ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಗೆ ಕೆಲಸಗಳಾಗ್ಬೇಕಿತ್ತು, ಅವರ ಸಪೋರ್ಟ್ ಬೇಕಿತ್ತು, ಅವರಿಂದ ಸಹಾಯ ಬೇಕಿತ್ತು ಅಂದ್ರೆ ಈ ವಾರದಲ್ಲಿ ಅದೆಲ್ಲ ಆಗತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಶನಿ ನಿಮ್ ರಾಶಿಲಿ ಇದ್ರು ಕೂಡ ಅವನು ನಿಮ್ಗೆ ಲಾಭಾಧಿಪತಿಯಾಗಿ 50% ಶುಭ ಫಲನೇ ಕೊಡ್ತಾನೆ. ಆತಂಕ ಪಡ್ಬೇಡಿ. ವ್ಯಯಾಧಿಪತಿಯಾಗಿ 50% ಖರ್ಚು ಮಾಡಿಸಿದ್ರೆ ಲಾಭಾಧಿಪತಿಯಾಗಿ 50% ಲಾಭನೂ ಕೊಡ್ತಾನೆ. ಅಲ್ಲಿಗೆ ಅವನು ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ಅಶುಭ ಫಲ ಕೊಡಲ್ಲ. ಇಲ್ಲಿ ಅವನೊಂದು 50%, ಒಂದು ಅರ್ಧ ಪ್ರಮಾಣದಲ್ಲಿ ನಿಮ್ಗೆ ಶುಭ ಫಲ ಕೊಟ್ರೆ 10ನೇ ಮನೆಯಲ್ಲಿರುವಂತ ಗ್ರಹಗಳು ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ಶುಭ ಫಲವನ್ನ ಕೊಡ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮಂಗಳ ಗ್ರಹ ಅದೃಷ್ಟ ಮತ್ತು ಧನ ಎರಡನ್ನೂ ಕೊಡೋದ್ರಿಂದ ಸ್ವಂತ ಉದ್ಯೋಗವನ್ನು ಯಾರ್ಯಾರು ಮಾಡ್ತಾ ಇದ್ರು ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬಾ ಲಾಭ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಷ್ಟೇ, ಲಾಭದಲ್ಲಿ 9ನೇ ಮನೆ ಭಾಗ್ಯ ಸ್ಥಾನದಲ್ಲಿ ಸಪ್ತಮಾಧಿಪತಿ ಕುತ್ಕೊಂಡಿದ್ದಾನೆ. ಸಪ್ತಮನೆ ನಿಮ್ಮ ಪಾರ್ಟ್ನರ್ ಭಾವ, ಅದು ಲಾಭದ 9ನೇ ಮನೆಯಲ್ಲಿ ಇರೋದು ಅಲ್ದಿರ 9ನೇ ಮನೆಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಬುಧ ಗ್ರಹ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಲಾಭ ತುಂಬಾ ಚೆನ್ನಾಗಿದೆ. ಹಾಗೆ ಬುಧ ಗ್ರಹ ತುಂಬಾ ಚೆನ್ನಾಗಿರೋದ್ರಿಂದ ಮಾತಿನ ಮೂಲಕ ಎಲ್ಲವೂ ಸಕ್ಸಸ್ ಆಗುತ್ತೆ. ಕೆಲವು ಒಪ್ಪಂದಗಳು ಮಾಡ್ಕೋಬೇಕು, ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಸೂಕ್ತವಾದ ಸಮಯ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತಗೊಳ್ಳೋದು ಕರೆಕ್ಟ್ ಆಗಿದೆ, ಟೈಮ್ ತಗೋಬಹುದು, ಏನು ತೊಂದರೆ ಇಲ್ಲ. ಅಥವಾ ತಗೊಳ್ಬೇಕು ಅನ್ನೋ ತೀರ್ಮಾನ ಕೂಡ ಮಾಡ್ಬೋದು, ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೋಬಹುದು, ಏನೂ ಸಮಸ್ಯೆ ಇಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿ, ವಿಶೇಷ ಅಧಿಕಾರ ಎಲ್ಲವೂ ಸಿಕ್ಕುತ್ತೆ ನಿಮ್ಗೆ. ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಗೆ ಇರುತ್ತಲ್ವಾ, ಅದನ್ನ ನೋಡ್ಕೊಂಡು ನಿಮ್ಗೆ ಆ ತರದ್ದೇ ಕೆಲವು ಜವಾಬ್ದಾರಿಗಳನ್ನ ಕೊಡ್ತಾರೆ. ಬಟ್ ಅದನ್ನ ನಿಭಾಯಿಸಿದಾಗ ಮಾತ್ರ ಫ್ಯೂಚರ್ ಅಲ್ಲಿ ನಿಮ್ಗೆ ಅದಕ್ಕೆ ತಕ್ಕಂತೆ ಪ್ರಮೋಷನ್ ಮತ್ತೊಂದು ಇದೆಲ್ಲವೂ ಸಿಗುವಂತದ್ದು. ಹಾಗಾಗಿ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ, ತುಂಬಾ ಚೆನ್ನಾಗಿದೆ. ದಶಮ ಅನ್ನೋದೇ ಜಯ, ದಶಮ ಅನ್ನೋದೇ ಜಯ, ವಿಜಯವನ್ನ ಸಾಧಿಸುವುದೇ ದಶಮ. ಈ ದಶಮದಲ್ಲಿ ಏನಾದ್ರೂ ಯೋಗಕಾರಕರಿದ್ದು ಬಿಟ್ರೆ ನೋಡಿ, ನಿಮ್ಗೆ ಮಂಗಳನು ಯೋಗಕಾರಕ, ರವಿ ಕೂಡ ಯೋಗಕಾರಕ, ಇನ್ನು ಗುರು ಕೂಡ ಯೋಗಕಾರಕನಾಗಿ 4ನೇ ಮನೇಲಿ ಕೂತ್ಕೊಂಡು ದಶಮನ ನೋಡ್ತಾ ಇದ್ದಾನೆ. ಅಲ್ಲಿಗೆ 3 ಗ್ರಹಗಳ ಒಂದು ಸಂಬಂಧ. ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಸಕ್ಸಸ್. ಎಷ್ಟು ಆತಂಕದಲ್ಲಿದ್ರು ಕೂಡ, ಅಯ್ಯೋ ನನ್ನ ಬದುಕು ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ರು ಕೂಡ ಈ ವಾರದಲ್ಲಿ ನಿಮ್ಮ ಆತಂಕಗಳೆಲ್ಲ ದೂರವಾಗುವಂತ ರೀತಿಯಲ್ಲಿ ಏನೋ ಒಂದು ಮಿಂಚು ನಿಮ್ ಲೈಫಲ್ಲಿ ಒಂದು ಬೆಳಕು ಬಂದಂತೆ ಆಗತ್ತೆ. ನೀವು ಅನ್ಕೊಂಡಿರಲ್ಲ, ಸಡನ್ ಆಗಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗ್ತಾ ಇದೆ ಅನ್ನೋ ತರ ನಿಮ್ಗೆ ಅನ್ಸುತ್ತೆ ಈ ವಾರದಲ್ಲಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 9ನೇ ಮನೆಯಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ನಿಮ್ಮ ರಾಷ್ಟ್ರಾಧಿಪತಿ ಮೇಲೆ ಕುಜ ಮತ್ತು ರವಿಯ ಒಂದು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇರೋರಿಗೆ ಬಹಳ ಚೆನ್ನಾಗಿದೆ. ಕೃಷಿಕರಿಗೆ ನಿಮ್ಮ ಕೃಷಿಯ ವಿಚಾರವಾಗಿ ಏನೇ ತೀರ್ಮಾನ ತಗೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆ ಸಮಯ ಆಗಿರೋದ್ರಿಂದ ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶುಭ ಫಲವನ್ನೇ ಕಾಣ್ತೀರಾ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಅದೊಂದು ಬಿಟ್ರೆ ಇನ್ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ವಾರ ತುಂಬಾ ಚೆನ್ನಾಗಿದೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.